ಆಸರೆ ಟಿವಿ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಆರೋಗ್ಯ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಆರೋಗ್ಯ ಈ ಕಾರ್ಯಕ್ರಮ ನೀವು ವೀಕ್ಷಿಸ್ತಾ ಇದ್ದೀರಿ. ಯಾಕಂದರೆ ಈ ಆರೋಗ್ಯ ಕಾರ್ಯಕ್ರಮದಲ್ಲಿ ಅನೇಕ ಬಗೆಯ ರೋಗಗಳು ಯಾವ ರೀತಿ ಬರ್ತದೆ, ಅದಕ್ಕೆ ಯಾವ ರೀತಿಯ ತಡೆಗಳು, ಯಾವ ರೀತಿಯ ಮದ್ದುಗಳು, ಯಾವ ರೀತಿ ನಾವು ಚಿಕಿತ್ಸೆ ಪಡೆದುಕೊಳ್ಳಬೇಕು, ಅನೇಕ ವಿಷಯಗಳನ್ನು ಅನೇಕ ಡಾಕ್ಟರ್ಗಳು ಬಂದು ಅವರು ಹೇಳುವಾಗ ಅದು ನಿಮಗೆ ಪ್ರಯೋಜನವಾಗಿದೆ ಅಂತ ನಾನು ನಂಬುತ್ತೇನೆ. ಈ ದಿನ ಕೂಡ ಮಂಡಿ ನೋವು ಮತ್ತು ನೀ ಜಾಯಿಂಟ್ ಪೇಯ್ನ್, ಮಂಡಿ ನೋವು ಅಥವಾ ನೀ ಜಾಯಿಂಟ್ ಪೇಯ್ನ್, ಇದರ ಬಗ್ಗೆ ಇದರ ಅರಿವನ್ನು ತಿಳಿಸುವುದಕ್ಕಾಗಿ ಯಾವ ರೀತಿ ಈ ಮಂಡಿ ನೋವುಗಳು, ಯಾಕೆಂದರೆ ಶರೀರದಲ್ಲಿ ಬೇರೆ ಬೇರೆ ರೀತಿಯ ನೋವುಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಿದೆ, ಕೆಲವರಿಗೆ ಬೇರೆ ಬೇರೆ ರೀತಿ. ಆದರೆ ಈ ದಿನ ಮಂಡಿ ನೋವು ಯಾವ ರೀತಿ ಬರ್ತದೆ, ಇದಕ್ಕೆ ಬರಲಿಕ್ಕೆ ಕಾರಣಗಳೇನು, ಯಾವ ರೀತಿಯ ಚಿಕಿತ್ಸೆಗಳು ನಾವು ಪಡೆದುಕೊಳ್ಳಬಹುದು, ಅದು ಯಾವ ರೀತಿ ನಮಗೆ ತಿಳಿದು ಬರ್ತದೆ, ಅದನ್ನು ತಿಳಿದುಕೊಳ್ಳುವುದಕ್ಕಾಗಿ ಅದರ ವಿಷಯವಾಗಿ ನಮಗೆ ಅರಿವನ್ನು ತಿಳಿಸುವುದಕ್ಕಾಗಿ ಡಾಕ್ಟರ್ ರವಿ ಭಟ್ ತುಂಗಾ ಕ್ಲಿನಿಕ್ ಶಂಕರ್ಪುರ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡೋ ಪ್ರಿಯರೇ. ವಂದನೆ ಡಾಕ್ಟ್ರೇ. ಡಾಕ್ಟ್ರೇ, ಈ ದಿನ ಈ ಮಂಡಿ ನೋವು ಇದರ ಬಗ್ಗೆ ನಮಗೆ ತಿಳಿಸಿಕೊಡುವುದಕ್ಕಾಗಿ, ಯಾಕೆಂದರೆ ನಮ್ಮ ಆಸರೆ ಟಿವಿ ಜನರು ವೀಕ್ಷಿಸ್ತಾ ಇದ್ದಾರೆ, ಈ ಒಂದು ಮಂಡಿ ನೋವಿನ ಬಗ್ಗೆ ನೀವು ತಿಳಿಸಿಕೊಡುವುದಕ್ಕಾಗಿ, ಇದರೊಂದು ಅರಿವುಗಳನ್ನು ಯಾವ ರೀತಿ ನೋವುಗಳು ಬರ್ತದೆ ಇದರ ಬಗ್ಗೆ ಮಾಹಿತಿ ಕೊಡುವುದಕ್ಕಾಗಿ ಈ ನಮ್ಮ ಮಧ್ಯದಲ್ಲಿ ನೀವಿರುವುದು ನಮಗೆ ತುಂಬ ಸಂತೋಷ. ಯಾಕೆಂದರೆ ಬೇರೆ ಬೇರೆ ವಿಷಯಗಳು ನೀವು ಅನೇಕ ಬಾರಿ ಬಂದು ನೀವು ತಿಳಿಯಪಡಿಸಿದ್ದೀರಿ. ಈ ದಿನ ಮಂಡಿ ನೋವಿನ ಬಗ್ಗೆ ನೀವು ಅದರ ಒಂದು ಮಾಹಿತಿಯನ್ನು ಕೊಡುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಬಂದಿದ್ದೀರಿ. ಮೊದಲನೇದಾಗಿ ಸರ್, ಈ ಒಂದು ನೀ ಜಾಯಿಂಟಿನ ಅಥವಾ ಮಂಡಿಯ ರಚನೆ ಹೇಗೆ, ಇದರ ಬಗ್ಗೆ ರಚನೆಯ ಬಗ್ಗೆ ತಿಳಿಸಿಕೊಡಿ. ನೀ ಜಾಯಿಂಟಿನಲ್ಲಿ ಅಂತ ಹೇಳಿದರೆ ಮಂಡಿಯಲ್ಲಿ ಹಲವಾರು ಅಂಗಗಳಿದೆ, ಹಲವಾರು ಪಾರ್ಟ್ಸ್ಗಳಿದೆ. ಅದರಲ್ಲಿ ಮೊದಲನೇ ಪಾರ್ಟ್ಸ್ ಅಂತ ಹೇಳಿದರೆ ಬೋನ್ ಅಂತ ಹೇಳ್ಬೋದು, ಬೋನ್ ಅಥವಾ ಮೂಳೆ. ಅದರಲ್ಲಿ ಫಸ್ಟ್ ಬೋನು ಇನ್ವಾಲ್ವ್ ಆಗುವಂಥದ್ದು ಈ ಜಾಯಿಂಟಿನಲ್ಲಿ ಬರುವಂಥದ್ದು ತೊಡೆಯ ಮೂಳೆ, ಅದನ್ನು ಫೀಮರ್ ಅಂತ ಹೇಳ್ತೇವೆ. ಮತ್ತೊಂದು ಮೂಳೆ ನಮ್ಮ ಕಾಲಿನ ಮೂಳೆ, ನಮ್ಮ ಶಿನ್ ಬೋನ್ ಅಂತ ಹೇಳ್ತೇವೆ, ಅದನ್ನು ಟಿಬಿಯಾ ಅಂತ ಹೇಳ್ತೇವೆ, ಆ ಮೂಳೆ ಹೆಸರು ಟಿಬಿಯಾ. ಮತ್ತೊಂದು ಮೂಳೆ ಕ್ಯಾಪ್, ನಮ್ಮ ನೀ ಕ್ಯಾಪ್, ಪಟೇಲಾರ್ ಕ್ಯಾಪ್ ಅಂತ ಹೇಳ್ತೇವೆ, ಅದು ಪಟೇಲಾ ಅಂತ ಹೇಳ್ತೇವೆ. ಇದು ಮೂಳೆಗಳು. ಮತ್ತೊಂದು ಅಂಗ ಅಂತ ಹೇಳಿದರೆ ಇದರಲ್ಲಿ ಟೆಂಡಾನ್ ಅಂತ ಹೇಳ್ತೇವೆ. ಟೆಂಡಾನ್ ಎಂತ ಮಾಡ್ತೇವೆ ಅಂದರೆ ಮಾಂಸವನ್ನು ಮೂಳೆ ಕನೆಕ್ಟ್ ಮಾಡ್ತೇವೆ. ಇದರಲ್ಲಿ ಪಟೇಲಾರ್ ಟೆಂಡಾನ್ ಮತ್ತು ಕ್ವಾಡ್ರಿಸೆಪ್ಸ್ ಟೆಂಡಾನ್ ಅಂತ ಎರಡು ಟೆಂಡಾನ್ಗಳಿದೆ. ಮತ್ತೊಂದು ಲಿಗಮೆಂಟು. ಲಿಗಮೆಂಟ್ ಎಂತ ಮಾಡ್ತೇವೆ ಅಂತ ಹೇಳಿದರೆ ಅದು ಮೂಳೆ ಕನೆಕ್ಟ್ ಮಾಡ್ತದೆ. ಈಗ ಅಲ್ಲಿ ಮೂಳೆ ಕನೆಕ್ಟ್ ಮಾಡುತ್ತೆ. ನಾ ಈಗ ಅಂತ ಹೇಳಿದೆ ಅಲ್ಲಿ ತೊಡೆಯ ಮೂಳೆ ಮತ್ತು ಕಾಲಿನ ಮೂಳೆ ಎರಡು ಉಂಟು ಅಂತ ಹೇಳಿದೆ, ಎರಡು ಬೇರೆ ಬೇರೆ ಮೂಳೆ. ಆ ಎರಡು ಮೂಳೆಯನ್ನು ಒಂದಕ್ಕೊಂದು ಕನೆಕ್ಟ್ ಮಾಡುವಂಥದ್ದು ಲಿಗಮೆಂಟ್. ಇನ್ನೊಂದು ಹೇಳ್ತಾ ಇದ್ರಿ ನೀವು ಮಾಂಸ, ಅದು ಟೆಂಡಾನ್. ಅದು ಟೆಂಡಾನ್, ಅದು ಮಾಂಸವನ್ನು ಮೂಳೆ ಕನೆಕ್ಟ್ ಮಾಡೋದು. ಕಲೆಕ್ಟ್ ಮಾಡುವಾಗ ಮಧ್ಯದಲ್ಲಿ ಮಾಂಸಗಳು ಬೆಳೆಯೋದು ಅಥವಾ ಅಲ್ಲ, ಅದು ಕನೆಕ್ಟ್, ಅದು ನಾವು ಬಳ್ಳಿ ಹಾಕಿ ಕಟ್ಟಿದ ಹಾಗೆ, ನಾವು ಒಂದಕ್ಕೊಂದು ಜಾಯಿಂಟ್ ಮಾಡಿದ ಹಾಗೆ ಅದು ಜಾಯಿಂಟ್ ಮಾಡ್ತದೆ. ಅಂದರೆ ಮಾಂಸಖಂಡ ಮೂಳೆ ಕನೆಕ್ಟ್ ಆಗಬೇಕು, ಎಂಥರ ಆ್ಯಕ್ಟಿವಿಟಿ ಆಗಬೇಕು ಅಂತ ಹೇಳಿದರೆ ಮಾಂಸಖಂಡ ಮೂಳೆಗೆ ಕನೆಕ್ಟ್ ಆಗಬೇಕು. ಆಮೇಲೆ ಒಂದಕ್ಕೊಂದು ಮೂಳೆ ಕೂಡ ಕನೆಕ್ಟ್ ಆಗಿರಬೇಕು. ಅದು ನಮ್ಮ ಬಾಗಿಲಿನ ಹಿಂಜಸ್ ಇದ್ದಾಗೆ, ಹಿಂಜಸ್ ಒಂದಕ್ಕೊಂದು ಎರಡು ಬೇರೆ ಬೇರೆ ಅಂಗ, ಹಿಂಜಸ್ಸು ಡೋರು ಬೇರೆ ಬೇರೆ, ಬಟ್ ಡೋರು ಹಿಂಜಸ್ಸು ಕನೆಕ್ಟ್ ಆಗ್ತದೆ. ಮತ್ತು ಹಿಂಜಸ್ಸಲ್ಲೂ ಕೂಡ ಅದರ ಆ ಹಿಂಜ್ ಕೂಡ ಕನೆಕ್ಟ್ ಆಗಿರ್ತದೆ. ಹಾಗೆ ಮಾಡುವಂಥದ್ದೊಂದು ಟೆಂಡಾನ್, ಮತ್ತೊಂದು ಲಿಗಮೆಂಟು. ಲಿಗಮೆಂಟಲ್ಲಿ ಮತ್ತೆ ಎರಡು ಟೈಪ್ ಲಿಗಮೆಂಟ್ ಇದೆ, ಒಂದು ಕ್ರೂಷಿಯೇಟ್ ಲಿಗಮೆಂಟ್, ಮತ್ತೊಂದು ಕೊಲ್ಯಾಟ್ರಲ್ ಲಿಗಮೆಂಟ್ ಅಂತ ಹೇಳಿ. ಎರಡು ಕ್ರೂಷಿಯೇಟ್ ಲಿಗಮೆಂಟ್, ಆ್ಯಂಟೀರಿಯರ್ ಆ್ಯಂಡ್ ಪೋಸ್ಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್, ಮತ್ತು ಮೀಡಿಯಲ್ ಆ್ಯಂಡ್ ಲ್ಯಾಟ್ರಲ್ ಕೊಲ್ಯಾಟ್ರಲ್ ಲಿಗಮೆಂಟ್ ಅಂತ ಹೇಳ್ತೇವೆ. ಇದು ಅಲ್ಲದೆ ಅಲ್ಲಿ ಇನ್ನೊಂದು ಕುಷನ್ ಟೈಪ್ ಇನ್ನೊಂದು ಇದೆ ಅಲ್ಲಿ ನಮ್ಮ ಜಾಯಿಂಟಲ್ಲಿ, ಅದು ಈಸಿ ಮೂವ್ಮೆಂಟಿಗೆ ಹೆಲ್ಪ್ ಮಾಡ್ತೇವೆ, ಬರ್ಸೆ ಅಂತ ಹೇಳ್ತೇವೆ ಅದನ್ನು. ಮತ್ತೊಂದು ಅಂಗ ಅಲ್ಲಿರೋದು ಅಂತ ಹೇಳಿದ್ರೆ ಮೆನಿಸ್ಕಸ್ ಅಂತ ಹೇಳ್ತೇವೆ. ಅದು ನಮ್ಮ ಜಾಯಿಂಟ್ ಈಸಿ ಮೂವ್ಮೆಂಟ್ ಆಗಲಿ ಅಂತ, ಜಾಯಿಂಟ್ ನೀ ಜಾಯಿಂಟ್ ಮಂಡಿ ಮೇನ್ ಉದ್ದೇಶ ಅಂತೇಳಿ ನಡೆಯುವಾಗ ಫೋಲ್ಡ್ ಆಗ್ತದೆ, ಕಾಲು ಮಾಡಿಸ್ತೇವೆ, ಉದ್ದ ಮಾಡ್ತೇವೆ, ಫೋಲ್ಡ್ ಆಗ್ತದೆ. ಸೊ ಇದೆಲ್ಲದಕ್ಕೂ ಅದು ಮುಖ್ಯವಾದ ಒಂದು ಪಾರ್ಟ್ಸ್ಗಳು. ಅದರಲ್ಲಿ ಮೂಳೆ, ನಮ್ಮ ತೊಡೆಯ ಮೂಳೆ ತುಂಬ ಗಟ್ಟಿಯಾದ ಮೂಳೆ, ನಮ್ಮ ಇಡೀ ಶರೀರದಲ್ಲಿ ಅದು ದೊಡ್ಡ ಮೂಳೆ ಹಾಗೂ ಗಟ್ಟಿ ಮೂಳೆ ಅಂತ ಹೇಳ್ತೇವೆ, ಅದರ ಕೊನೆಯ ಅಂಗ. ಮತ್ತು ನಮ್ಮ ಕಾಲಿನ ಮೂಳೆ, ಅದೇ ನಮ್ಮ ಟಿಬಿಯಾದ ಅಪ್ಪರ್ ಎಂಡ್ ಮತ್ತು ಪಟೇಲ, ಇದು ಮೂಳೆಗಳು. ಮತ್ತು ಟೆಂಡಾನ್, ಲಿಗಮೆಂಟು ಮತ್ತು ಬರ್ಸ, ಇಷ್ಟು ಅಂಗ ಸೇರಿದರೆ ಒಂದು ಜಾಯಿಂಟ್, ಅದು ನೀ ಜಾಯಿಂಟ್. ಅದೊಂದು ಕಾಂಪ್ಲಿಕೇಟೆಡ್ ಜಾಯಿಂಟ್, ಅದು ಇಷ್ಟು ಪಾರ್ಟ್ಸ್ ಉಂಟು. ಸಾಮಾನ್ಯ ಯಾವುದೇ ಜಾಯಿಂಟ್ಸಲ್ಲಿ ಇಷ್ಟು ಪಾರ್ಟ್ಸ್ ಇರೋದಿಲ್ಲ, ಬಟ್ ಈ ಜಾಯಿಂಟಲ್ಲಿ ಅಷ್ಟು ಪಾರ್ಟ್ಸ್ ಉಂಟು. ಈ ಪ್ರತಿಯೊಂದು ಪಾರ್ಟು ಕೂಡ ಮಂಡಿ ನೋವಿಗೆ ಅದರದ್ದೇ ಆದ ರೋಲ್ ಇದೆ. ಅದು ಅದರದ್ದಿಂಥದೇ ರೋಗ, ಅದು ಕೂಡಲೇ ನಮಗೆ ಕಾಣಿಸುವಂಥದ್ದು ಮಂಡಿ ನೋವು. ಸೊ ಮಂಡಿ ನೋವು ಅಂತ ಹೇಳೋದು ಒಂದು ಸ್ಪೆಸಿಫಿಕ್ ಕಾಯಿಲೆ ಅಲ್ಲ, ಅದು ಇಷ್ಟು
ಪಾರ್ಟ್ಸ್ ಎಂತ ಇದೆ, ಬೋನ್ ಇರ್ಬೋದು, ಲಿಗಮೆಂಟ್ ಇರ್ಬೋದು, ಟೆಂಡಾನ್ ಇರ್ಬೋದು, ಮೆನಿಸ್ಕಸ್ ಇರ್ಬೋದು, ಬರ್ಸೆ ಇರ್ಬೋದು, ಯಾವುದಕ್ಕೆ ಯಾವುದೇ ರೀತಿ ತೊಂದರೆ ಆದರೂ ನಮಗೆ ಕಾಣುವಂಥದ್ದು ಮಂಡಿ ನೋವು ಅಂತ ಹೇಳಿ. ಇದರಲ್ಲಿ ಏನು ಸಮಸ್ಯೆ ಬಂದರೂ ಮೊದಲಾಗಿ ಕಾಣೋದು ಮಂಡಿ ನೋವು. ಮಂಡಿ ನೋವು ಅಂತ. ಈ ಮಂಡಿ ನೋವಿನ ಲಕ್ಷಣಗಳೇನು ಸರ್? ಮಂಡಿ ನೋವಿನಲ್ಲಿ ಮುಖ್ಯವಾದ ಲಕ್ಷಣ ನೋವು. ಮೊದಲನೇ ಲಕ್ಷಣ ನೋವು. ನೋವು ಯಾವ ರೀತಿ? ಜೋರಾದ ನೋವಾ ಅಥವಾ ಒಂದು ಲೈಟ್ ನೋವಾ? ಅದು ಬೇರೆ ಬೇರೆ ನೋವು ಇರ್ಬೋದು. ಜೋರಾದ ನೋವು ಕೂಡ ಇರ್ಬೋದು, ಸಣ್ಣ ನೋವು ಕೂಡ ಇರ್ಬೋದು, ಕಾಲು ಮಾಡಿಸ್ಲಿಕ್ಕೆ ಆಗದೇ ಇರುವಂಥ ನೋವು ಕೂಡ ಇರ್ಬೋದು, ಕಾಲು ಮಾಡಿಸ್ಬೋದು ಆದರೆ ನಡೆದ್ರೆ ಮಾತ್ರ ನೋವು ಆಗುವಂಥ ನೋವು ಕೂಡ ಇರ್ಬೋದು. ಮತ್ತು ನೆಕ್ಸ್ಟ್ ಅಂತ ಹೇಳಿದರೆ ಸ್ವೆಲ್ಲಿಂಗು, ಮಂಡಿ ನೋವು ಊತ ಬರುವುದು, ಇಲ್ಲ ಮಂಡಿ ನೋವು ಮಂಡಿಯಲ್ಲಿ ಉರಿ ಬರುವಂಥದ್ದು, ಬಿಸಿ ಮುಟ್ಟಿದಾಗ ಆಗುವಂಥದ್ದು, ಇಲ್ಲ ಮಂಡಿಯಲ್ಲಿ ನಡೆಯುವಾಗ ಕ್ರ್ಯಾಕ್ಲಿಂಗ್ ಸೌಂಡು, ಕಟ್ 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 ಟೈಪ್ ಆಫ್ ಸೌಂಡ್ ಬರುವಂಥದ್ದು, ಇಲ್ಲ ಅಂದರೆ ಕಾಲು ಬಿಡಿಸಿ ಮಾಡಿಸೋದಕ್ಕೆ ಕಷ್ಟ ಆಗುವಂಥದ್ದು, ಕಾಲು ಮಾಡಿಸೋದಕ್ಕೆ ಕಷ್ಟ, ಕೂತ್ರೆ ಹೇಳೋದಕ್ಕೆ ಕಷ್ಟ, ಎದುರೆ ಕೂರೋದಕ್ಕೆ ಕಷ್ಟ. ಸೊ ಹೀಗೆ ಇದೆ ಅಂತ ಹೇಳಿದ್ರೆ ಮಂಡಿಯಲ್ಲಿ ಎಂಥ ಒಂದು ಪ್ರಾಬ್ಲಮ್ ಇದೆ ಅಂತ ಅರ್ಥ. ಯಾವ ಸಮಯದಲ್ಲಿ ಈ ಒಂದು ಮಂಡಿ ನೋವು ಕಾಣುವಂಥ ವ್ಯಕ್ತಿಗಳು ಅಥವಾ ಈ ರೀತಿಯ ನೋವುಗಳು, ಉರಿ ಬರ್ತದೆ, ಬೇರೆ ಬೇರೆ ರೀತಿಯ ನೀವು ಹೇಳ್ತೀರಿ ಯಾವ ಯಾವ ರೀತಿಯ ನೋವುಗಳು ಕಾಣ್ತದೆ, ಶರೀರ ಕಾಣಲ್ಪಡ್ತದೆ ಈ ಮಂಡಿ ನೋವು, ಅವರು ಯಾವ ಸಮಯದಲ್ಲಿ ವೈದ್ಯರ ಬಳಿ ಹೋಗಬೇಕು? ನೋವು ತಡೆಯೋದಕ್ಕೆ ಆಗೋದಿಲ್ಲ, ಶರೀರದ ಭಾರ ಮಂಡಿ ತಡಿತಾ ಇಲ್ಲ, ಮಂಡಿಗೆ ನಿಂತರೆ ಸಾಕು ಮೈ ಭಾರ ಅಂತ ಅನಿಸ್ತಾ ಇದೆ, ಕಾಲಿನಲ್ಲಿ ತುಂಬ ಸ್ವೆಲ್ಲಿಂಗ್ ಇದೆ, ಮಂಡಿಯಲ್ಲಿ ತುಂಬ ಸ್ವೆಲ್ಲಿಂಗ್ ಇದೆ, ತುಂಬ ಊತ ಬಂದಿದೆ ಅಥವಾ ತುಂಬ ಉರಿ ಇದೆ, ಮಂಡಿಯ ಕಾರ್ಯಗಳು ಕೂತು ಹೇಳುವಂಥದ್ದು, ನಡೆಯುವಂಥದ್ದು ತುಂಬ ಕಷ್ಟ ಆಗ್ತಾ ಇದೆ, ಇಂಥ ಲಕ್ಷಣ ಇದೆ ಅಂತ ಹೇಳಿದರೆ ಇದು ವಾರ್ನಿಂಗ್ ಸೈನ್. ಸೊ ಇದಕ್ಕೆ ನೀವು ಆದಷ್ಟು ಬೇಗ ಡಾಕ್ಟ್ರ್ ಹತ್ರ ಹೋಗಬೇಕು. ಇದನ್ನು ನೆಗ್ಲೆಕ್ಟ್ ಮಾಡಿದರೆ ಮಂಡಿಯನ್ನು ಕಳ್ಕೊಳ್ಬೇಕಾಗಬಹುದು ಅಂಥ ಲಕ್ಷಣ ಇದು. ಆದಷ್ಟು ಬೇಗ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಒಳ್ಳೆಯದು ಇಂಥ ಲಕ್ಷಣದಲ್ಲಿ. ಸರ್, ಈ ಮಂಡಿ ನೋವಿಗೆ ಕಾರಣಗಳೇನು? ಮಂಡಿ ನೋವಿನ ಕಾರಣ ಹೇಳೋದಾದರೆ ನಾವು 2 ಥರ ಕ್ಲಾಸಿಫೈ ಮಾಡ್ಬೋದು. ಒಂದು ಎಕ್ಯೂಟ್ ಅಂತ ಹೇಳಿ, ಮತ್ತೊಂದು ಕ್ರಾನಿಕ್ ಅಂತ ಹೇಳಿ. ಎಕ್ಯೂಟ್ ಅಂತ ಹೇಳಿದ್ರೆ ಈಗಲೇ ನೋವು ಶುರು ಆದ್ದು. ಮತ್ತೊಂದು ಕ್ರಾನಿಕ್ ಅಂತ ಹೇಳಿದ್ರೆ ತುಂಬ ದಿವಸದಿಂದ ನೋವು ಇರುವಂಥದ್ದು. ಎಕ್ಯೂಟ್ ಕಾರಣ ಅಂತ ಹೇಳಿದರೆ ಅಂದರೆ ಈಗಲೇ ನೋವು ಶುರು ಆದ್ದು ಅಂತ ಹೇಳಿದರೆ ನಾವು ನೋಡಿದರೆ ಮೊದಲನೇ ಕಾರಣ ಅದಕ್ಕೆ ಇಂಜುರಿ ಇರ್ಬೋದು, ಮತ್ತೊಂದು ಕಾರಣ ಮೆಕ್ಯಾನಿಕಲ್ ಪ್ರಾಬ್ಲಮ್ ಇರ್ಬೋದು. ಇಂಜುರಿ ಅಂತ ಹೇಳಿದರೆ ನಮ್ಮ ಮೂಳೆಗಾದ ಒಂದು ಪೆಟ್ಟು ಅದು ಬಿದ್ದಾಗಿರ್ಬೋದು ಅಥವಾ ಆಕ್ಸಿಡೆಂಟ್ ಆಗಿರ್ಬೋದು. ಇಂಜುರಿ ಯಾಕೆ ಆಗ್ತದೆ ಅಂತ ನೋಡಿದ್ರೆ ಒಂದು ಫ್ರ್ಯಾಕ್ಚರಿಂದಾಗಿ ಆಗಬಹುದು. ಫ್ರ್ಯಾಕ್ಚರ್ ಟು ದ ನೀ ಜಾಯಿಂಟ್, ನಮ್ಮ ಮಂಡಿ ನೋವಿಗೆ ಫ್ರ್ಯಾಕ್ಚರ್. ಅದು ಕಾರಲ್ಲಿ ಹೋಗುವಾಗ ಡ್ಯಾಶ್ ಬೋರ್ಡ್ ಇಂಜುರಿ ಇರ್ಬೋದು, ಕಾರಲ್ಲಿ ಕೂತ್ಕೊಂಡು ಡ್ರೈವ್ ಮಾಡುವಾಗ ಡ್ಯಾಶ್ ಬೋರ್ಡ್ ಎದುರಿಗೆ ಇರ್ತದೆ. ಆಕ್ಸಿಡೆಂಟ್ ಆದಾಗ ಫಸ್ಟ್ ಹೊಡೆಯೋದೇ ನೀ ಜಾಯಿಂಟಿಗೆ, ಮಂಡಿಗೆ ಹೊಡೆಯುವಂಥದ್ದು. ಇಲ್ಲ ಬೈಕಲ್ಲಿ ಹೋಗೋ ಆಕ್ಸಿಡೆಂಟ್ ಆಗಿ ಮಂಡಿ ಬಲದಲ್ಲಿ ಬಿದ್ದರೆ, ಮಂಡಿಯ ಮುಖವಾಗಿ ಬಿದ್ದರೆ ಆಗ ನೋವಾಗ್ಬೋದು. ಇಲ್ಲ ಓಡುವಾಗ ಬಿದ್ದರೆ, ಇಲ್ಲ ಪ್ರಾಯ ಆದವರು ನಡೆಯುವಾಗ ಕೆಲವೊಮ್ಮೆ ಜಾರಿ ಬಿದ್ದು ಮಂಡಿ ಮುರಿದೋಯ್ತು ಅಂತ ಹೇಳ್ತೇವೆ. ಸೊ ಅದು ಫ್ರ್ಯಾಕ್ಚರ್. ಹಾಗೆ ಆದುವ ಫ್ರ್ಯಾಕ್ಚರ್ ಅಲ್ಲಿ ನಮ್ಮ ತೊಡೆಯ ಮೂಳೆಯ ಫ್ರ್ಯಾಕ್ಚರ್ ಇರ್ಬೋದು, ಇಲ್ಲ ಕಾಲಿನ ಮೂಳೆಯ ಫ್ರ್ಯಾಕ್ಚರ್ ಇರ್ಬೋದು, ಫೀಮರ್ ಇರ್ಬೋದು, ಟಿಬಿಯಾ ಇರ್ಬೋದು, ಇಲ್ಲ ಪಟೇಲ್ ಅಂದರೆ ನೀ ಕ್ಯಾಪಿನ ಫ್ರ್ಯಾಕ್ಚರ್ ಇರ್ಬೋದು. ಮೂಳೆಗಳ ಫ್ರ್ಯಾಕ್ಚರ್. ಈ ಫ್ರ್ಯಾಕ್ಚರ್ ಆದಾಗ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದರೆ ಅಲ್ಲಿ ಮುಖ್ಯವಾಗಿ ಸ್ವೆಲ್ಲಿಂಗ್ ಇರ್ತದೆ, ರಕ್ತ ಶೇಖರಣೆ ಆಗುವ ಕಾರಣ ಅಲ್ಲಿ ಸ್ವೆಲ್ಲಿಂಗ್ ಇರ್ತದೆ. ಮತ್ತು ನಡೆಯೋದಕ್ಕೆ ಕಷ್ಟ, ಮೂಳೆ ಮುರಿದಿರೋ ಕಾರಣ ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಮೂಳೆಯ ಬಲದಿಂದಲೇ ಪ್ರತಿಯೊಬ್ಬ ವ್ಯಕ್ತಿಯು ನಡೆಯೋದು, ಮೂಳೆ ಇಲ್ಲ ಅಂತ ಹೇಳಿ ನಡೆಯೋದಕ್ಕೆ ಆಗೋದಿಲ್ಲ. ಸೊ ಎಂತಾಗ್ತದೆ, ಅಲ್ಲಿ ನಡೆಯೋದಕ್ಕೆ ತುಂಬ ಕಷ್ಟ ಆಗ್ತದೆ. ಅದನ್ನು ನಾವು ಎಕ್ಸ್ರೇ ಮೂಲಕ ತಿಳ್ಕೊಳ್ಬೋದು. ಕೆಲವೊಮ್ಮೆ ಕಂಪ್ಲೀಟ್ ಫ್ರ್ಯಾಕ್ಚರ್ ಇದ್ದರೆ ಕ್ಲಿಯರ್ ಗೊತ್ತಾಗ್ತದೆ, ಕೆಲವೊಮ್ಮೆ ಹೇರ್ಲೈನ್ ಫ್ರ್ಯಾಕ್ಚರ್ ಇದ್ದರೆ ಕೂಡ ನಡೆಯೋದಕ್ಕೆ ಕಷ್ಟ ಆಗ್ತದೆ. ಹಾಗೆ ಹೇರ್ಲೈನ್ ಫ್ರ್ಯಾಕ್ಚರ್ ಉಂಟು ಅಂತ ಹೇಳಿದರೆ ಎಕ್ಸ್ರೇ ಮೂಲಕ ತಿಳ್ಕೊಳ್ಬೋದು. ಇದೊಂದು ಫ್ರ್ಯಾಕ್ಚರ್. ಮತ್ತೊಂದು ಅಂತ ಹೇಳ್ತೇವೆ ಸ್ಪ್ರೈನ್ ಅಂತ ಹೇಳ್ತೇವೆ. ಸ್ಪ್ರೈನ್ ಅಥವಾ ಲಿಗಾಮೆಂಟ್ ಟೇರ್ ಅಂತ ಹೇಳ್ತೇವೆ. ಆಗಲೇ ಹೇಳಿದೆ ಅಲ್ಲಿ ಕ್ರುಷಿಯೇಟ್ ಲಿಗಾಮೆಂಟು ಮತ್ತು ಕೊಲ್ಯಾಟ್ರಲ್ ಲಿಗಾಮೆಂಟ್ ಅಂತ 2 ಥರದ ಲಿಗಾಮೆಂಟ್ ಇದೆ ಅಂತ ಹೇಳಿದೆ. ನಮ್ಮ ಕೊಲ್ಯಾಟ್ರಲ್ ಲಿಗಾಮೆಂಟ್ ಅಂತ ಇದೆ, ಲ್ಯಾಟ್ರಲ್ ಕೊಲ್ಯಾಟ್ರಲ್ ಲಿಗಾಮೆಂಟ್ ಮತ್ತು ಮೀಡಿಯಲ್ ಕೊಲ್ಯಾಟ್ರಲ್ ಲಿಗಾಮೆಂಟ್. ಇದು ಸಾಮಾನ್ಯವಾಗಿ ಎಕ್ಸಸೈಸ್ ಮಾಡುವಾಗ ಹರಿತದೆ. ಅತಿಯಾದ ಎಕ್ಸಸೈಸು, ಅತಿಯಾದ ಓಡುವಂಥದ್ದು, ಅತಿಯಾದ ವೆಯ್ಟ್ ಲಿಫ್ಟ್ ಮಾಡುವಂಥದ್ದು, ಇಲ್ಲ ಸ್ಪೋರ್ಟ್ಸು ಫುಟ್ಬಾಲ್ ಆಡುವಂಥದ್ದು, ಕಾಲಿನಿಂದ ಹೊಡೆದು ಆಡುವಂಥ ಆಟಗಳು, ಸಾಮಾನ್ಯವಾಗಿ ಫುಟ್ಬಾಲು, ಹೆಚ್ಚಿನ ಬಲ ಕೊಡುವಂಥದ್ದು, ಮಂಡಿಗೆ ಹೆಚ್ಚು ಬಲ ಕೊಟ್ಟು ಹೊಡೆದು ಆಡುವಂಥ ಆಟಗಳಲ್ಲಿ ಇದರ ಹರಿಯೋಕ್ಕೆ ಸಾಧ್ಯ. ಇಲ್ಲದ್ರೆ ಆಕ್ಸಿಡೆಂಟ್ ಇಂಜುರಿ ಮೇಯ್ನಾಗಿ ಅದುವೇ ಡ್ಯಾಶ್ ಬೋರ್ಡ್ ಇಂಜುರಿ ಅಥವಾ ಮಂಡಿಯ ಮುಖವಾಗಿ ಕೆಳಗೆ ಬಿದ್ದರೆ, ಇಲ್ಲ ಬೈಕಲ್ಲಿ ಹೋಗೋ ಆಕ್ಸಿಡೆಂಟ್ ಆಗಿ ಅದರಲ್ಲಿ ಹಾರಿದ್ರೆ ಆಗ ನಮ್ಮ ಕೊಲ್ಯಾಟ್ರಲ್ ಲಿಗಾಮೆಂಟ್ ಟೇರ್ ಆಗಲಿಕ್ಕೆ ಸಾಧ್ಯ ಇದೆ. ಕೊಲ್ಯಾಟ್ರಲ್ ಲಿಗಾಮೆಂಟ್ ಟೇರ್ ಆದರೆ
ನಮ್ಮ ಮಂಡಿಯಲ್ಲಿ ಅಥವಾ ನೀ ಜಾಯಿಂಟ್ನಲ್ಲಿ ಒಂದು ಹರಿದು ಹಾಕಿದ ಅನುಭವ ಆಗ್ತದೆ. ಯಾಕಂದರೆ ಅಲ್ಲಿ ಟೇರ್ ಆಗಿದೆ. ಸೊ ಟೇರಲ್ಲಿ ನಮಗೆ ಎಂಥಾರು ಒಂದು ಹರಿದಾಗ ಹೇಗೆ ನೋವು ಬರ್ತದೆ ಹಾಗೆ ನೋವು ಬರ್ತದೆ. ಮಜಲ್ ಟೇರ್ ಆದಾಗ ಹೇಗೆ ನೋವು ಬರ್ತದೆ, ಸಿವಿಯರ್ ಪೇನ್ ಇರ್ತದೆ, ಅದೇ ಟೈಪಿನಲ್ಲಿ ಪೇನ್ ಇರ್ತದೆ. ಮತ್ತೊಂದು ನಮ್ಮ ಕ್ರುಷಿಯೇಟ್ ಲಿಗಮೆಂಟ್ ಟೇರ್, ಆ್ಯಂಟೀರಿಯರ್ ಕ್ರುಷಿಯೇಟ್ ಮತ್ತು ಪೋಸ್ಟಿರಿಯರ್ ಕ್ರುಷಿಯೇಟ್ ಲಿಗಮೆಂಟ್ ಟೇರ್, ACL ಮತ್ತು PCL ಟೇರ್ ಅಂತ ಹೇಳ್ತೀವಿ. ಇದು ಡ್ಯಾಶ್ಬೋರ್ಡ್ ಇಂಜುರಿಯಲ್ಲಿ ತುಂಬ ಸಾಮಾನ್ಯ. ಇದು ಫಸ್ಟ್ ಪೆಟ್ಟು ಬೀಳುವಂಥದ್ದೇ ಮಂಡಿಗೆ, ಸೊ ಆ ಕಾರಣ ತುಂಬ ಸಾಮಾನ್ಯ. ಇದರಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ, ನಡೆಯುವಾಗ ಕಾಲು ಜಾಮ್ ಆಗ್ತದೆ, ಕಾಲು ಫೋಲ್ಡ್ ಆಗೋದಿಲ್ಲ, ಕಾಲು ಫೋಲ್ಡ್ ಆಗೋದಿಲ್ಲ. ಅದರಲ್ಲಿ ಹರಿದ ಅನುಭವ ಆಗ್ತದೆ ಕೊಲಾಟ್ರಲ್ಲಿ ಆದರೆ. ಇದರಲ್ಲಿ ಆದರೆ ಫೋಲ್ಡ್ ಆಗೋದಿಲ್ಲ. ಅದು ಮ್ಯಾಕ್ಸಿಮಮ್ ಟೇರ್ ಆದರೆ. ಮಿನಿಮಲ್ ಟೇರ್ ಆದರೆ ಫೋಲ್ಡ್ ಮಾಡೋಕ್ಕೆ ಜಾಮ್ ಆದಾಗ ಆಗ್ತದೆ, ಫೋಲ್ಡ್ ಆಗೋದಿಲ್ಲ. ಫೋಲ್ಡ್ ಆದರೆ ಮತ್ತೆ ಫೋಲ್ಡ್ ಮಾಡಲಿಕ್ಕೆ ಅಥವಾ ಸ್ಟ್ರೈಟ್ ಮಾಡಲಿಕ್ಕೆ ತುಂಬ ನೋವಾಗ್ತದೆ. ನಡಿಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಮಂಡಿಯಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಇರಬಹುದು ಆ ಕಂಡೀಷನಲ್ಲಿ. ಇದು ನಮ್ಮ ಕ್ರುಷಿಯೇಟ್ ಲಿಗಮೆಂಟ್ ಟೇರ್ ಆದಾಗ ಸ್ಪ್ರೈನ್ ಅಂತ ಹೇಳ್ತೇವೆ. ಲಿಗಮೆಂಟ್ ಟೇರ್ ಅಥವಾ ಲಿಗಮೆಂಟ್ ಸ್ಪ್ರೈನ್ ಅಂತ ಹೇಳ್ತೇವೆ. ಮತ್ತು ಇದಲ್ಲದೆ ಬರ್ಸ ಅಂತ ಹೇಳಿದೆ ನಾನು. ಬರ್ಸದಲ್ಲಿ ಎಂತ ಆಗ್ತದೆ ಅಂದರೆ ಅದು ಸ್ವೆಲ್ಲಿಂಗ್ ಆಗ್ತದೆ, ಬರ್ಸೈಟಿಸ್ ಅಂತ ಹೇಳ್ತೇವೆ ನಾವು. ಅದು ಕೂಡ ಅದರಿಂದ ಇಂಜುರಿಯಿಂದ ಆಗಬಹುದು, ಇಲ್ಲ ಇದ್ದರೆ ಇನ್ಫ್ಲಮೇಷನಿಂದಾಗಿ ಆಗ್ಬೋದು. ಇನ್ಫ್ಲಮೇಷನ್ ಆ ಬರ್ಸಕ್ಕೆ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿ ಅದರಿಂದಾಗಿ ಕೂಡ ಆಗಬಹುದು. ಇದರಲ್ಲಿ ಎಂತ ಆಗ್ತದೆ ಅಂತೇಳಿ ಕಾಲು ಬಿಸಿ ಆಗುವಂಥದ್ದು, ನಮ್ಮ ಮಂಡಿ ನೋವು ತುಂಬ ಬಿಸಿ ಆಗುವಂಥದ್ದು, ಮುಟ್ಟಿದಾಗ ಬಿಸಿ ಆಗುವಂಥದ್ದು, ಉರಿ ಆಗುವಂಥದ್ದು, ಹಾಗೂ ಫೋಲ್ಡ್ ಮಾಡಲಿಕ್ಕೆ ಹಾಗೂ ಸ್ಟ್ರೈಟ್ ಮಾಡಲಿಕ್ಕೆ ತುಂಬ ಕಷ್ಟ, ಹಾಗೂ ಮಂದ ವೇದನ, ತುಂಬ ನೋವು ಇರೋದಿಲ್ಲ, ಸ್ವಲ್ಪ ಇಲ್ಲಿಯೂ ನೋವಿದೆ. ಬಟ್ ಆ್ಯಕ್ಟಿವಿಟಿ ಮಾಡಿದಾಗೆ ಈ ನೋವು ಹೆಚ್ಚಾಗ್ತದೆ. ನಾವು ನಡೆಯುವಂಥದ್ದು, ಕೂರುವಂಥದ್ದು, ಏಳುವಂಥದ್ದು ಇಂಥದ್ದು ಮಾಡಿದ ಕೂಡಲೇ ನೋವು ಹೆಚ್ಚಾಗ್ತದೆ. ಇದು ಬರ್ಸೈಟಿಸ್ ಅಂತ ಹೇಳ್ತೇವೆ. ಮತ್ತೊಂದಿರುವಂಥದ್ದು ಮೆನಿಸ್ಕಲ್ ಟೇರ್ ಅಂತ ಹೇಳ್ತೇವೆ. ಮೆನಿಸ್ಕಲ್ ಟೇರ್ ಅಂದರೆ ಮೆನಿಸ್ಕಸ್ ಅಂತ ನಮ್ಮ ಮೂಳೆಯ ಒಂದು ಕೊನೆಯ ಭಾಗದಲ್ಲಿ ಒಂದು ಮೆನಿಸ್ಕಸ್ ಅಂತ ಉಂಟು. ಜಾಯಿಂಟಲ್ಲಿ ಅದು ಒಂದು ಪಾರ್ಟ್ ಮೆನಿಸ್ಕಸ್ ಅಂತ ಹೇಳಿ. ಮೆನಿಸ್ಕಲ್ ಟೇರ್ ಆದಾಗ ಮೂಳೆ ನಮ್ಮ ಜಾಯಿಂಟ್ ಜಾಮ್ ಆಗ್ತದೆ, ಆ್ಯಕ್ಟಿವಿಟಿ ತುಂಬ ಪ್ರಾಬ್ಲಮ್ ಆಗ್ತದೆ. ಸಾಮಾನ್ಯವಾಗಿ ಪ್ರಾಣಿಗಳನ್ನು ವಾಕಿಂಗ್ ಕರ್ಕೊಂಡು ಹೋಗೋ ಒಂದು ಅಭ್ಯಾಸ ಉಂಟು. ನಾಯಿಯನ್ನು ವಾಕಿಂಗ್ ಕರ್ಕೊಂಡು ಹೋಗುವಂಥದ್ದು. ನಾಯಿಗಳು ಕೆಲವೊಮ್ಮೆ ಎಂತ ಮಾಡ್ತೇವೆ, ನಮ್ಮ ಕಾಲಿಗೆ ಸುತ್ತು ಬಂದು ಅವರ ಚೈನ್ ನಮ್ಮ ಕಾಲಿಗೆ ಸಿಕ್ಕಿ ಕೆಳಗೆ ಬೀಳ್ತೇವೆ. ಆಗ ಎಂತ ಆಗ್ತದೆ, ಕಾಲು ಟ್ವಿಸ್ಟ್ ಆದಾಗ ಆಗ್ತದೆ. ಅದು ಆ್ಯಕ್ಚುಲಿ ನೀ ಜಾಯಿಂಟಲ್ಲಿ ಟ್ವಿಸ್ಟ್ ಆಗುವಂಥದ್ದು. ಸೊ ಹೀಗೆ ಟ್ವಿಸ್ಟ್ ಆದಾಗ ಅಲ್ಲಿ ಮೆನಿಸ್ಕಲ್ ಟೇರ್ ಆಗ್ತದೆ. ಮೆನಿಸ್ಕಲ್ ಟೇರ್ ಆಗಿ ಕಾಲು ಜಾಮ್ ಆಗ್ತದೆ, ನಡೀಲಿಕ್ಕೆ ಕಷ್ಟ ಆಗ್ತದೆ. ಇದೆಲ್ಲ ಅಕ್ಯೂಟ್ ಪೇಯ್ನ್ ಇದೆಲ್ಲ. ಇದಲ್ಲದೆ ಕೆಲವೊಮ್ಮೆ ಆಕ್ಸಿಡೆಂಟಲ್ಲಿ ಪಟೇಲ ಕೂಡ ಡಿಸ್ರಪ್ಚರ್ ಆಗ್ಬೋದು. ನೀ ಕ್ಯಾಪ್ ಎಂತ ಇದೆ, ನಮ್ಮ ಮಜಲ್ ಟೇರ್ ಆದರೆ ತೊಡೆಯ ಮಾಂಸಗಳು ತುಂಡಾದ ಕಾರಣ ಅದು ತನ್ನ ಜಾಗದಿಂದ ಬೇರೆ ಜಾಗಕ್ಕೆ ಬಿದ್ದು ಹೋಗ್ಬೋದು. ಅದರಿಂದ ಕೂಡ ಮಂಡಿ ನೋವು ಇರಬಹುದು. ಇನ್ನು ಕೆಲವೊಂದು ಕಂಡೀಷನಲ್ಲಿ ಟ್ರಾಮಾ, ನಮ್ಮ ಇಂಜುರಿ ಆಕ್ಸಿಡೆಂಟ್ಗಳಲ್ಲಿ ಮಂಡಿಗೆ ಬಲವಾದ ಪೆಟ್ಟು ಬಿದ್ದ ಕಾರಣ ಮಂಡಿ ಡಿಸ್ಲೊಕೇಶನ್ ಕೂಡ ಆಗ್ಬೋದು. ಅದನ್ನು ನೀ ಜಾಯಿಂಟ್ ಡಿಸ್ಲೊಕೇಶನ್ ಅಂತ ಹೇಳ್ತೇವೆ. ಇದು ಅಕ್ಯೂಟ್ ಪೇಯ್ನಿಗೆ ಕಾರಣಗಳು. ಇನ್ನು ನಾವು ಈ ಕ್ರಾನಿಕ್ ಪೇಯ್ನಿಂಗ್ ನೋಡ್ಲಿಕ್ಕೆ ಹೋದರೆ ಮುಖ್ಯವಾಗಿ ನಮಗೆ ಎಲ್ಲ ಡಿಸೀಸ್ಗಳು ಕಾಣ್ತವೆ. ಡಿಸೀಸ್ಗಳು ಯಾವುದು ಅಂತ ಹೇಳಿದರೆ, ಒಂದು ಆಸ್ಟಿಯೋ ಆರ್ಥ್ರೈಟಿಸ್ ಇರ್ಬೋದು, ಇಲ್ಲ ರುಮಟೈಡ್ ಆರ್ಥ್ರೈಟಿಸ್ ಇರ್ಬೋದು, ಇಲ್ಲ ಗೌಟಿ ಆರ್ಥ್ರೈಟಿಸ್ ಇರ್ಬೋದು, ಇಲ್ಲ ಆಸ್ಟಿಯೋಪೋರೋಸಿಸ್ ಇರ್ಬೋದು. ಇಂಥ ಕಾಯಿಲೆಗಳನ್ನು ನಾವು ನೋಡ್ತೇವೆ. ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಏನು ಸರ್? ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳಿದರೆ ಈ ಮೂಳೆಯ ಒಂದು ಸವೆತ, ಮೂಳೆಯ ಸವೆತ, ಮಂಡಿ ನೋವಿನ ಮಂಡಿಯ ಸವೆತ, ಮಂಡಿ ನೀ ಜಾಯಿಂಟ್. ಇದು ಜಾಸ್ತಿ ಜನರಿಗೆ ಬರ್ತದೆ ಈ ಸವೆತದ ವಿಷಯದಲ್ಲಿ. ನಾನು ಕೇಳಿದ್ದೇನೆ ತುಂಬ ಜನರಿಗೆ ಮಂಡಿ ನೋವು, ಸವೆತ, ಮತ್ತು ಅದಕ್ಕೆ ಆಪರೇಷನ್ ಎಲ್ಲ ಮಾಡುವುದು ತುಂಬ ವಿಷಯದಲ್ಲಿ ಕೇಳಿದೆ. ಅದು ಹೇಗೆ ಸರ್? ಅದು ಮಂಡಿ ನೋವು ನಮ್ಮ ಶರೀರದ ಮಂಡಿ ನೀ ಜಾಯಿಂಟ್ ನಮ್ಮ ಶರೀರದ ವೆಯ್ಟನ್ನೆಲ್ಲ ಒಂದು ಹೊತ್ಕೊಳ್ಳುವಂಥ ಒಂದು ಜಾಯಿಂಟ್. ನಮ್ಮ ಇಡೀ ನಾವು ನಿಂತ್ಕೊಳ್ಳುವಾಗ, ನಾವು ಎದ್ದು ನಿಲ್ಲುವಾಗ ನಮ್ಮ ಇಡೀ ಭಾರ ಗ್ರಾವಿಟೇಷನಲ್ ಫೋರ್ಸಿಗಾಗಿ ಕೆಳಗೆ ಬೀಳ್ತದೆ. ಸೊ ಅದನ್ನು ಒಂದು ಮೇಂಟೈನ್ ಮಾಡುವಂಥ ಒಂದು ಜಾಯಿಂಟ್ ನೀ ಜಾಯಿಂಟ್. ನಾವು ನಡೆಯುವಾಗ ಅತಿ ಹೆಚ್ಚು ಬಲ ಬೀಳುವಂಥದ್ದು, ಅತಿ ಹೆಚ್ಚು ಫ್ರಿಕ್ಷನ್ ಆಗುವಂಥದ್ದು ನೀ ಜಾಯಿಂಟಲ್ಲಿ, ಮಂಡಿಯಲ್ಲಿ. ನಮ್ಮ ಕೆಲಸ ಕಾರ್ಯಗಳು ಜಾಸ್ತಿಯಾಗಿ, ನಮ್ಮ ನೀ ಜಾಯಿಂಟಿನ ಒಂದು ಪಾಲನೆ ಕಮ್ಮಿಯಾಗಿ, ಅದನ್ನು ಸರಿ ನೋಡ್ಕೊಳ್ಳೋದೆ, ನಮ್ಮ ಆ್ಯಕ್ಟಿವಿಟಿಗಳು ಜಾಸ್ತಿಯಾಗಿ, ಮತ್ತು ಪ್ರಾಯವಾದಾಗ, ವಯಸ್ಸಾದಾಗ, ಸಣ್ಣ ವಯಸ್ಸಿಂದ ಅವ್ರು ತುಂಬ ಕೆಲಸ ಮಾಡಿಕೊಂಡು ಬಂದು ಮತ್ತೆ ಪ್ರಾಯ ಆದಾಗ ಇದರ ಸಾವಿಯೋದು ಸಾಮಾನ್ಯ. ಮೂಳೆ ಸವೆತ ಅಂತ ಹೇಳ್ತೇವೆ. ಈ ಸಮಯದಲ್ಲಿ ಎಂತ ಆಗ್ತದೆ ಅಂತ ಹೇಳಿದರೆ, ಅಲ್ಲಿ ಎಲ್ಲ ಮೂಳೆ, ಅದರ ಮೆನಿಸ್ಕಸ್ ಇರ್ಬೋದು, ಇದೆಲ್ಲ ವೀಕ್ ಆಗ್ತದೆ. ಯಾಕೆ ವೆಯ್ಟ್ ಬೇರ್ ಮಾಡಿ ಅಥವಾ ಕೆಲಸಗಳಲ್ಲಿ ಅತಿ ಹೆಚ್ಚಿಂದಾಗಿ ಅದು ವೀಕ್ನೆಸ್ ಆಗ್ತದೆ. ಸೊ ಹೀಗೆ ವೀಕ್ನೆಸ್ ಆದಾಗ ಅಲ್ಲಿ ಇನ್ಫ್ಲಮೇಷನ್ ಆಗ್ತದೆ.
ಅಂದರೆ ಮೂಳೆಯಲ್ಲಿ ಇನ್ಫ್ಲಮೇಷನ್ ಆಗ್ತದೆ, ಮೂಳೆ ಮತ್ತು ಹಾಗೆ ಸಂಧಿಗಳಲ್ಲಿ ಇನ್ಫ್ಲಮೇಷನ್ ಆಗ್ತದೆ. ಇದನ್ನು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಈ ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ನೋವು ಕಂಟಿನ್ಯೂಸ್ ಪೇನ್ ಇರ್ತದೆ, ಅಂದರೆ ಒಂದು ತುಂಬ ಸಿವಿಯರ್ ಪೇನ್ ಅಲ್ಲ, ಬಟ್ ನೋವು ಇಲ್ಲ ಅಂತ ಹೇಳಿಯೂ ಅಲ್ಲ, ನೋವು ಯಾವ ಕಂಟಿನ್ಯೂಸ್ ಇರ್ತದೆ. ಅದು ಅಲ್ಲಿಯ ವೇರಿಯಂಟೇರ್ ಎಷ್ಟಾಗಿದೆ ಅಂತ ಮೇಲೆ ಡಿಪೆಂಡ್. ಆ ಮೂಳೆ ಎಷ್ಟು ಸೌದಿದೆ, ಅದರ ಎಷ್ಟು ಆ್ಯಕ್ಟಿವಿಟೀಸ್ ಆಗಿದೆ ಅದರ ಮೇಲೆ ಅದರ ನೋವು ಹೆಚ್ಚು ಕಮ್ಮಿ ಇರ್ತದೆ. ಕೆಲವೊಮ್ಮೆ ಕಮ್ಮಿ ಸವೆತ ಆಗಿದ್ದರೆ ನೋವು ಕಡಿಮೆ ಇರ್ತದೆ, ನೋವು ಮಂಡಿಯೆಲ್ಲ ಜಾಸ್ತಿ ಸೌದಿದ್ರೆ ನೋವು ಜಾಸ್ತಿ ಇರ್ತದೆ. ಇದನ್ನು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಮತ್ತೊಂದು ಡಿಸೀಸ್ ರುಮೆಟಾಯ್ಡ್ ಆರ್ಥ್ರೈಟಿಸ್. ಇದೊಂದು ಇನ್ಫ್ಲಮೇಟರಿ ಕಂಡೀಷನ್, ಇದೊಂದು ಇನ್ಫೆಕ್ಷನ್. ಇದು ಫಸ್ಟ್ ಜ್ವರ ಬರ್ತದೆ, ಜ್ವರ ಬಂದ ಮೇಲೆ ಮಂಡಿಯಲ್ಲಿ ನೋವು ಶುರು ಆಗ್ತದೆ. ಮಂಡಿಯ ಮಾತ್ರ ಅಲ್ಲ, ಎಲ್ಲ ಜಾಯಿಂಟ್ಗಳಲ್ಲೂ ನೋವು ಇರ್ತದೆ, ಎಲ್ಲ ಜಾಯಿಂಟ್ಗಳಲ್ಲೂ ನೋವು ಇರ್ತದೆ. ಸಾಮಾನ್ಯವಾಗಿ ಮಂಡಿಯಲ್ಲಿ ಹೆಚ್ಚಿರ್ತದೆ ನೋವು. ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಮುಖ್ಯವಾಗಿ ನೀ ಜಾಯಿಂಟಲ್ಲಿ ಪೇನ್ ಇರ್ತದೆ, ಆದರೆ ರುಮೆಟಾಯ್ಡ್ ಆರ್ಥ್ರೈಟಿಸ್ ಎಲ್ಲ ಜಾಯಿಂಟಲ್ಲೂ ಇರ್ತದೆ. ರುಮೆಟಾಯ್ಡ್ ಆರ್ಥ್ರೈಟಿಸಲ್ಲಿ ಸ್ವಲ್ಪ ನೋವು ಜಾಸ್ತಿ, ನೋವಿನ ಪ್ರಮಾಣ ಜಾಸ್ತಿ ಕಂಪೇರ್ ಟು ಆಸ್ಟಿಯೋ ಆರ್ಥ್ರೈಟಿಸ್. ಮತ್ತು ಇಲ್ಲಿ ಸ್ಟಿಫ್ನೆಸ್ ಹೆಚ್ಚು. ನಿಮ್ಮ ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಕೆಲಸ ಮಾಡಿದಾಗೂ ನೋವು ಜಾಸ್ತಿ ಆಗ್ತದೆ, ಆದರೆ ಇಲ್ಲಿ ಕೆಲಸ ಮಾಡಿದರೂ ಮಾಡದೇ ಇದ್ರೂ ನೋವು ಇದ್ದೇ ಇರ್ತದೆ, ನೋವು ಚೇಂಜ್ ಆಗೋದಿಲ್ಲ. ಮತ್ತು ಇಲ್ಲಿ ಚಳಿ ಆದಾಗೆ ಆ ರುಮೆಟಾಯ್ಡ್ ಆರ್ಥ್ರೈಟಿಸಲ್ಲಿ ನೋವು ಹೆಚ್ಚಾಗ್ತದೆ. ಚಳಿಯಲ್ಲಿ ಹಾಂ, ಚಳಿ ವಾತಾವರಣ ಇರ್ಬೋದು, ಇಲ್ಲ ತಣ್ಣೀರಿನೊಟ್ಟಿಗೆ ಸಂಪರ್ಕ ಇರ್ತಿರ್ಬೋದು. ಎಂಥದ್ದು ಶೀತಕ್ಕೆ ಸಂಬಂಧ ಆದ ಕೂಡಲೇ, ಶೀತ ಪ್ರಮಾಣ ಜಾಸ್ತಿ ಆದ ಕೂಡಲೇ ರುಮೆಟಾಯ್ಡ್ ಆರ್ಥ್ರೈಟಿಸಲ್ಲಿ ನೋವು ಜಾಸ್ತಿ ಆಗ್ತದೆ. ಮತ್ತೊಂದು ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಗೌಟಿ ಆರ್ಥ್ರೈಟಿಸಲ್ಲಿ ಇದು ಮೆಟಾಬಾಲಿಕ್ ಡಿಸಾರ್ಡರ್, ನಮ್ಮ ದೇಹದಲ್ಲಿ ಆಗುವಂಥ ಜೀರ್ಣಕ್ರಿಯೆ ಸರಿಯಾಗದಿದ್ದರೆ ಈ ಕಾಯಿಲೆ ಆಗ್ತದೆ. ಇದರಲ್ಲಿ ಎಂತ ಆಗ್ತದೆ ಅಂತ ಹೇಳಿದರೆ, ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಅಂತ ಫಾರ್ಮೇಷನ್ ಆಗ್ತದೆ ಶರೀರದಲ್ಲಿ. ಆ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ನಮ್ಮ ಜಾಯಿಂಟಿಗೆ ಹೋಗಿ ಸೇರಿಕೊಳ್ತದೆ. ಸಾಮಾನ್ಯವಾಗಿ ಎಲ್ಲ ಸಣ್ಣ ಜಾಯಿಂಟ್ಸಲ್ಲಿ ಸೇರ್ತದೆ, ಕೈಯ ಜಾಯಿಂಟ್ಸು ಅಥವಾ ಕಾಲಿನ ಜಾಯಿಂಟ್ಸು ಇಲ್ಲಿ ಸೇರ್ತದೆ. ಆ ಸ್ಟೇಜಿನಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡದೇ ಇದ್ದರೆ ಅದು ಮತ್ತೆ ದೊಡ್ಡ ಜಾಯಿಂಟ್ಗಳಿಗೆ ಹೋಗ್ತದೆ. ದೊಡ್ಡ ಜಾಯಿಂಟ್ ಅಂತ ಹೇಳಿದ್ರೆ ನೀ ಜಾಯಿಂಟಿಗೆ ಬರ್ತದೆ. ಅದು ಲೇಟರ್ ಸ್ಟೇಜಸ್ ಆಫ್ ದ ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಇದರಲ್ಲಿ ಕೂಡ ಉರಿ ಜಾಸ್ತಿ, ನೋವು ಕಡಿಮೆ ಆದರೆ ಉರಿ ಜಾಸ್ತಿ ಇದರಲ್ಲಿ. ಉರಿ ಬಿಸಿ, ಆ ಮಂಡಿ ಬಿಸಿ ಆಗುವಂಥದ್ದೆಲ್ಲ ಜಾಸ್ತಿ ಇದರಲ್ಲಿ. ಮತ್ತೊಂದು ಮುಖ್ಯವಾದ ಕಾಯಿಲೆ ಅಂತ ಹೇಳಿದ್ರೆ ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೇವೆ. ಪೋರೋಸಿಸ್ ಅಂತ ಹೇಳ್ತೇವೆ. ಪೋರೋಸಿಸ್ ಅಂತ ಹೇಳಿದ್ರೆ ತೂತ ಆಗುವಂಥದ್ದು. ಹೌದು, ಒಳಗಡೆಯಿಂದ. ಹೌದು, ಮೂಳೆ ತೂತ ಆಗುವಂಥದ್ದು. ಮೂಳೆ ತೂತ ಆಗೋದು ಅಂತ ಹೇಳಿದರೆ ಮೂಳೆಯ ಕ್ವಾಲಿಟಿ ಕಮ್ಮಿ ಆಗೋದು, ಮೂಳೆ ಗಟ್ಟಿ ಇರೋದಿಲ್ಲ, ಮೂಳೆ ವೀಕ್ ಆಗುವಂಥದ್ದು. ಸಾಮಾನ್ಯವಾಗಿ ಮಹಿಳೆಯರಲ್ಲಿ 45 ವರ್ಷಕ್ಕೆ ಮುಟ್ಟಾಗೋದು ನಿಂತ ಮೇಲೆ ಅವರಲ್ಲಿ ಕ್ಯಾಲ್ಸಿಯಮಿನ ಒಂದು ಕೊರತೆ ಉಂಟಾಗ್ತದೆ. ಸೊ ಕ್ಯಾಲ್ಸಿಯಂನ ಕೊರತೆ ಉಂಟಾದಾಗ ಎಂತಾಗ್ತದೆ, ನಮ್ಮ ಮೂಳೆ ಕ್ಯಾಲ್ಸಿಯಮಿಂದ ಮಾಡಲ್ಪಟ್ಟಿದೆ. ಆ ಕ್ಯಾಲ್ಸಿಯಂ ದೇಹಕ್ಕೆ ಹೋಗ್ತದೆ. ಹಾಗೆ ಹೋದಾಗ ಮೂಳೆ ವೀಕ್ ಆಗ್ತದೆ. ಮೂಳೆ ವೀಕ್ ಆಗಿ ತೂತಾಗ್ಲಿಕ್ಕೆ ಶುರು ಆಗ್ತದೆ. ಅದು ಪೋರೋಸಿಸ್ ಅಂತ ಹೇಳ್ತೇವೆ. ಕ್ರಮೇಣ ಅದೇ ಮಹಿಳೆ ತನ್ನ ಕಾರ್ಯ ಚಟುವಟಿಕೆ ಕಮ್ಮಿ ಮಾಡದೆ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳದೆ ಹಾಗೆ ಕಂಟಿನ್ಯೂ ಆದರೆ ಆ ಮೂಳೆ ಫ್ರ್ಯಾಕ್ಚರಿಗೆ ಕನ್ವರ್ಟ್ ಆಗ್ತದೆ. ಒಮ್ಮೆ ಪೋರೋಟಿಕ್ ಬೋನ್ ಫ್ರ್ಯಾಕ್ಚರ್ ಆದರೆ ಟ್ರೀಟ್ಮೆಂಟ್ ತುಂಬ ಕಷ್ಟ. ಹೀಗೆ ನಾವು ಅದನ್ನು ಕ್ಲಾಸಿಫೈ ಮಾಡ್ಬೋದು. ಒಂದು ಅಕ್ಯೂಟಲ್ಲಿ ಫ್ರ್ಯಾಕ್ಚರ್ ಇತ್ಯಾದಿಗಳಿಂದ ಫ್ರ್ಯಾಕ್ಚರ್ ಇರ್ಬೋದು, ಇಲ್ಲ ಲಿಗಮೆಂಟ್ ಟೇರ್ ಇರ್ಬೋದು, ಇದರಿಂದಾಗಿ ಮಂಡಿ ನೋವು ಆಗ್ಬೋದು. ಇಲ್ಲ ಕ್ರೋನಿಕಲ್ಲಿ ನಾವು ನೋಡೋದಾದರೆ ಆಸ್ಟಿಯೋ ಆರ್ಥ್ರೈಟಿಸ್ ಇರ್ಬೋದು, ರುಮೆಟಾಯ್ಡ್ ಆರ್ಥ್ರೈಟಿಸ್ ಇರ್ಬೋದು, ಗೌಟಿ ಆರ್ಥ್ರೈಟಿಸ್ ಇರ್ಬೋದು, ಇಲ್ಲ ಆಸ್ಟಿಯೋಪೋರೋಸಿಸ್ ಇರ್ಬೋದು. ಇನ್ನೊಂದು ಉಂಟು ಸೆಪ್ಟಿಕ್ ಆರ್ಥ್ರೈಟಿಸ್ ಅಂತ ಉಂಟು. ಯಾವುದೇ ಕಾರಣದಿಂದ ನಮ್ಮ ನೀ ಜಾಯಿಂಟಿಗೆ ಇನ್ಫೆಕ್ಷನ್ ಆಗಿ ಅದು ಸೆಪ್ಟಿಕ್ ಆಗಿ ಅದರಿಂದಾಗಿ ನೋವು ಉಂಟಾರೆ ಸೆಪ್ಟಿಕ್ ಆರ್ಥ್ರೈಟಿಸ್ ಅಂದರೆ ಒಂದು ಏನಾದರೂ ಆಕ್ಸಿಡೆಂಟ್ ಆಗಿರ್ಬೋದು, ಮೊದಲು ಏನಾದರೂ ಹೌದು ಹಳೆ ಜಾಯಿಂಟ್ ಹಳೆ ಪೆಟ್ಟೆ ಅಂತ ಬಿದ್ದದ್ದು ಸರಿ ಔಷಧಿ ಮಾಡದೆ ಅದಕ್ಕೆ ಇನ್ಫೆಕ್ಷನ್ ಆಗಿ ಸೆಪ್ಟಿಕ್ ಆರ್ಥ್ರೈಟಿಸ್ ಆಗಿರ್ಬೋದು. ಈಗ ಆರ್ಥ್ರೈಟಿಸ್ ನೋಡ್ಲಿಕ್ಕೆ ಹೋದರೆ ಸುಮಾರು 200-300 ಟೈಪ್ ಆಫ್ ಆರ್ಥ್ರೈಟಿಸ್ ಉಂಟು, ಬೇರೆ ಬೇರೆ ಟೈಪ್ ಆಫ್ ಆರ್ಥ್ರೈಟಿಸ್. ಮುಖ್ಯವಾಗಿ ಅಲ್ಲಿ ನಮ್ಮ ಮಂಡಿಗೆ ಎಷ್ಟು ಕೆಲಸ ಆಗ್ತಾ ಉಂಟು, ನಮ್ಮ ದೇಹದ ವೆಯ್ಟ್ ಎಷ್ಟು ಉಂಟು, ದೇಹದ ವೆಯ್ಟ್ ಎಷ್ಟು ಅದನ್ನು ಮಂಡಿ ಮೇಲೆ ಬೀಳ್ತಾ ಉಂಟು, ಇಲ್ಲ ಅದಕ್ಕೆ ಎಂಥ ಇನ್ಫೆಕ್ಷನ್ ಆಗಿದೆಯಾ, ಸೊ ಇಂಥದ್ರ ಮೇಲೆ ಅದು ಡಿಪೆಂಡ್ ಆಗ್ತದೆ ಯಾವ ಟೈಪ್ ಆಫ್ ಆರ್ಥ್ರೈಟಿಸು ಅಂತ ಹೇಳಿ. ಆ ಟೈಪ್ ಆಫ್ ಆರ್ಥ್ರೈಟಿಸ್ನ ಮೇಲೆ ನೋವು ಮತ್ತು ಅದರದ್ದು ಉರಿ ಇಲ್ಲ ಅದರ ಬಿಸಿ ಆಗುವಂಥದ್ದು ಕೂಡ ಡಿಪೆಂಡ್ ಆಗಿರ್ತದೆ. ಈ ರೀತಿಯ ಅನೇಕ ಕಾರಣಗಳು ಈ ಮಂಡಿ ನೋವಿಗೆ ಬೇರೆ ಬೇರೆ ರೀತಿಯಲ್ಲಿ. ಈ ರೀತಿಯ ಮಂಡಿ ನೋವುಗಳು ಕಾಣಬರುವಾಗ ಸರಿ ಯಾವ ರೀತಿಯ ಮಂಡಿ ನೋವು ಹೇಗೆ ಗೊತ್ತಾಗ್ತದೆ? ಮಂಡಿ ನೋವಿನ ಡಯಾಗ್ನೋಸಿಸ್ ಹೇಗೆ ಅಂತ ನೋಡಲಿಕ್ಕೆ ವೈದ್ಯರು ತುಂಬ ಪ್ರಶ್ನೆಗಳು ಕೇಳ್ತಾರೆ. ಆ ಪ್ರಶ್ನೆಗಳಿಗೆ ಸರಿ ಉತ್ತರ ಪೇಷಂಟ್ಸ್ ಹೇಳೋದು ತುಂಬ ಮುಖ್ಯ. ಒಂದು ವ್ಯಕ್ತಿ ಯಾರಿಗೆ ನೋವು ಬರ್ತದೆ ಅವ್ರು ಡಾಕ್ಟರ್ ಹತ್ರ ಹೋಗುವಾಗ
ಡಾಕ್ಟರ್ಗಳು ಕೇಳುವಂಥ ಪ್ರಶ್ನೆಗೆ, ಯಾಕಂದರೆ ಬೇರೆ ಬೇರೆ ರೀತಿಯಲ್ಲಿ ಆ ನೋವುಗಳು ಕಾಣಲಿಕ್ಕೆ ಸಾಧ್ಯ. ಹೌದು. ಅವರು ಕೇಳಿದಂಥ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಾಗ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಹೊಂದಿಕೊಳ್ಳಲು ಹೌದು ಹೌದು. ಆಗಲೇ ಹೇಳಿದಾಗೆ ಫ್ರ್ಯಾಕ್ಚರ್ ಕೂಡ ಒಂದು ಕಾರಣ. ಮೊದಲಾಗಿ ನೀವು ಕೇಳ್ತೀರಿ, ಮೊದಲು ನಿಮಗೆ ಎಲ್ಲಿಯಾದರೂ ಬಿದ್ದು ಫ್ರ್ಯಾಕ್ಚರ್ ಹೌದು ಹೌದು. ಕೆಲವೊಮ್ಮೆ ಗೊತ್ತಾಗಿರೋದಿಲ್ಲ, ಬಿದ್ದದ್ದು ಸಣ್ಣ ಪ್ರಮಾಣದಾಗಿರ್ಬೋದು, 10 ವರ್ಷಕ್ಕೆ ಹಿಂದೆ, 20 ವರ್ಷಕ್ಕೆ ಹಿಂದೆ. ಈಗ ಈಗಲೇ ಬಿದ್ದದ್ದು ಕೂಡ ಕೆಲವೊಮ್ಮೆ ಬಿದ್ರಿಂದ ಇಷ್ಟು ಸಣ್ಣ ಬಿದ್ದದ್ದು ಫ್ರಾಕ್ಚರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಭಾವನೆ ಇರ್ತದೆ. ಈಗ ಸಣ್ಣ ಹೇರ್ ಲೈನ್ ಫ್ರಾಕ್ಚರ್ ಇದ್ದಿರ್ಬೋದು. ಈಗ ಒಂದು ಪ್ರಾಯದ ಒಂದು ಅಜ್ಜಿ ಬಂದರು, ಗಂಟು ನೋವು, ನಡೀಲಿಕ್ಕೆ ಆಗ್ತಾ ಇಲ್ಲ, ಅವರು ಒಂದು ಯೌವನ ಪ್ರಾಯದಲ್ಲಿ ಬಿದ್ದಿರ್ಬೋದು. ಹೌದು, ಅದರಿಂದಾಗಿ ಈಗ ನೋವು ಆಗ್ತಾ ಇರ್ಬೋದು. ಇಲ್ಲ ಸಣ್ಣ ಹೇರ್ಲೈನ್ ಫ್ರಾಕ್ಚರ್ ಇದ್ದಿರ್ಬೋದು, ಆ ಹೇರ್ಲೈನ್ ಫ್ರಾಕ್ಚರ್ ಟ್ರೀಟ್ಮೆಂಟ್ ಆಗದೇ ಇದ್ದಿರ್ಬೋದು. ಈಗ ಬಿದ್ದು ಒಂದು ವಾರದ ಹಿಂದೆ ಬಿದ್ದಿರ್ಬೋದು. ಸೊ ಸಣ್ಣದು ಇಲ್ಲಿಂದ ಒಂದು ಮೆಟ್ಲಿಂದ ಬಿದ್ದಿರ್ಬೋದು. ಅದು ಗೊತ್ತಾಗ್ಲಿಕ್ಕಿಲ್ಲ. ಯಾಕೆ ಬಿದ್ದ ಹಿಸ್ಟ್ರಿ ಉಂಟಾ ಅಂತ ಫಸ್ಟ್ ಕನ್ಫರ್ಮ್ ಹೇಳಬೇಕು. ಮತ್ತೊಂದು ಹೇಳೋದಾದರೆ, ಈ ಕ್ರಾನಿಕ್ ಪೈನ್ ಇರೋದಾದರೆ ಎಷ್ಟು ದಿವಸದಿಂದ ನೋವು ಉಂಟು ಅನ್ನೋದು ಮುಖ್ಯ. ಡ್ಯೂರೇಷನ್ ಆಫ್ ಪೈನ್ 1 ದಿವಸದಿಂದ, 10 ದಿನದಿಂದ, 1 ವರ್ಷದಿಂದ, ಅದರ ಮೇಲೆ ಟ್ರೀಟ್ಮೆಂಟ್ ವ್ಯತ್ಯಾಸ ಆಗ್ತದೆ, ಡಯಾಗ್ನೋಸಿಸ್ ವ್ಯತ್ಯಾಸ ಆಗ್ತದೆ, ಕಾಯಿಲೆಗಳ ವ್ಯತ್ಯಾಸ ಆಗ್ತದೆ. ಸಾಮಾನ್ಯವಾಗಿ ಆಸ್ಟಿಯೋ ಆರ್ಥ್ರೈಟಿಸ್ ಒಂದು 6 ತಿಂಗಳು, ವರ್ಷದಿಂದ ಇದ್ದೇ ಇರ್ತದೆ. ರುಮಟೆಡ್ ಆರ್ಥ್ರೈಟಿಸ್ ನೋಡಿದರೆ ಫಸ್ಟ್ ಒಂದು ಜ್ವರ ಬಂದಿರ್ಬೋದು, ಜ್ವರದಿಂದಾಗಿ ಮತ್ತೆ ನೋವು ಶುರುವಾಗಿದ್ದಿರ್ಬೋದು. ಅದಕ್ಕೆ ಡ್ಯೂರೇಷನ್ ಆಫ್ ಪೇನ್ ತುಂಬ ಅದು ಯಾವಾಗಲೂ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾವಾಗಲೂ ಒಮ್ಮೊಮ್ಮೆ ಬರ್ತದೆ ಸರ್. ಈಗ ಜ್ವರ ಮತ್ತೆ ನೋವು, ಒಮ್ಮೆ ಜ್ವರ ಬಂದು ಮತ್ತೆ ಕಂಟಿನ್ಯೂಸ್ ನೋವು ಇರ್ಬೋದು, ನೋವು ಕಂಟಿನ್ಯೂಸ್ ಇರ್ಬೋದು. ಇಲ್ಲ ಬಿಟ್ಟು ಜ್ವರ ಬರ್ತಾ ಇರ್ಬೋದು, ನೋವಿನೊಟ್ಟಿಗೆ ಬಿಟ್ಟು ಜ್ವರ ಬರ್ತಾ ಇರ್ಬೋದು. ನೋವು ಮಾತ್ರ ಕಂಟಿನ್ಯೂಸ್ ಇರ್ತದೆ. ಮತ್ತೆ ಟೈಪ್ ಆಫ್ ದ ಪೇನ್, ನೋವು ಹೇಗುಂಟು, ನೋವು ಹೊಡೆದಾಗೆ ನೋವು ಉಂಟಾ, ಇಲ್ಲ ಕಂಟಿನ್ಯೂಸ್ ಪೇನ್ ಉಂಟಾ, ಪದೇ ಬರ್ತದೆ. ಬೆಳಗ್ಗೆ ನೋವು ಇರ್ತದೆ, ಸಂಜೆಗೆ ನೋವು ಇರೋದಿಲ್ಲ, ಬೆಳಗ್ಗೆ ಇರೋದಿಲ್ಲ, ಸಂಜೆಗೆ ಇರ್ತದೆ. ಸಾಮಾನ್ಯವಾಗಿ ನಾವು ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಇದನ್ನು ನೋಡ್ತೇವೆ. ಬೆಳಗ್ಗೆ ಏಳುವಾಗ ಎಂಥ ತೊಂದರೆ ಇರೋದಿಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡಿ ಮತ್ತೆ ಸಂಜೆಗೆ ಆಗುವಾಗ ನೋವು ಶುರು ಆಗ್ತದೆ. ರುಮ್ಯಾಟೆಡ್ ಆರ್ಥ್ರೈಟಿಸಲ್ಲೆಲ್ಲ ಉಲ್ಟಾ ಇರ್ತದೆ, ಬೆಳಗ್ಗೆ ಏಳುವಾಗ ನೋವು ಇರ್ತದೆ, ಸಂಜೆ ಆಗುವಾಗ ನೋವು ಕಮ್ಮಿ ಆಗ್ತದೆ. ಕೆಲವು ಜನರಿಗೆ ಮಧ್ಯಾಹ್ನಕ್ಕೆ ನೋವು ಜಾಸ್ತಿ ಆಗ್ತದೆ. ಸೊ ಯಾವ ಟೈಪ್ ಆಫ್ ನೋವು ಹೇಗೆ ಹರಿದಾಗ ಆಗ್ತದ, ಎಳೆದಾಗ ಆಗ್ತದ, ಯಾವ ಟೈಪ್ ಆಫ್ ದ ನೋವು, ಮತ್ತು ಯಾವುದರಿಂದ ನೋವು ಜಾಸ್ತಿ ಆಗ್ತದೆ. ಕೆಲವರಿಗೆ ಕೆಲವೊಂದು ಆಹಾರ ಸೇವನೆ ಮಾಡಿದಾಗ ನೋವು ಜಾಸ್ತಿ ಆಗ್ತದೆ. ಮತ್ತು ರುಮ್ಯಾಟೆಡ್ ಆರ್ಥ್ರೈಟಿಸಲ್ಲಿ ಹೇಳಿದಾಗ ಚಳಿಗಾಲದಲ್ಲಿ ನೋವು ಜಾಸ್ತಿ ಆಗ್ತದೆ, ಕೆಲವೊಂದು ಆ್ಯಕ್ಟಿವಿಟೀಸ್ ಮಾಡಿದಾಗ ನೋವು ಜಾಸ್ತಿ ಆಗ್ತದೆ. ಸೊ ಯಾವುದರಿಂದಾಗಿ ನೋವು ಜಾಸ್ತಿ ಆಗ್ತದೆ ಅದನ್ನು ಫಸ್ಟು ಪೇಷಂಟ್ ಲಿಸ್ಟ್ ಮಾಡಿಕೊಂಡು ಬರಬೇಕು. ಬರುವಾಗ ಇಂಥ ಕಾರಣಗಳಿಂದಾಗಿ ನನಗೆ ನೋವು ಜಾಸ್ತಿ ಆಗ್ತದೆ, ಇಂಥ ಆಹಾರ ಸೇವನೆ ಮಾಡಿದಾಗ ನನಗೆ ನೋವು ಜಾಸ್ತಿ ಆಗ್ತದೆ, ನನಗೆ ಬೆಳಗ್ಗೆ ಜಾಸ್ತಿ ಇತ್ತು, ಸಂಜೆ ಜಾಸ್ತಿ ಇತ್ತು, ಇಂಥ ಒಂದು ಸಿಂಪ್ಟಮ್ಸ್ ಮೊದಲೇ ಹೇಳಬೇಕು ಪೇಷಂಟು. ಮತ್ತು ನಾವು ಎಕ್ಸ್ರೇ ಮಾಡಿ, ಇಲ್ಲ ರಕ್ತ ಪರೀಕ್ಷೆ ಮಾಡಿ, ಇಲ್ಲ CT ಸ್ಕ್ಯಾನ್ ಮಾಡಿ ಇದು ಯಾವ ರೀತಿಯ ತೊಂದರೆ ಅಂತ ನಾವು ತಿಳ್ಕೊಳ್ಬೋದು. ಯಾಕಂದರೆ ಜನಗಳು ಸರಿಯಾದ ಮಾಹಿತಿಯನ್ನು ಕೊಡುವಾಗ ಮಾತ್ರ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ಗಳು. ಯಾಕಂದರೆ ಚಳಿಗಾಲದಲ್ಲಿ ಅದೇ ನೋವಿನ ಬೇರೆ ಬೇರೆ ನೋವುಗಳು, ಬೇರೆ ಬೇರೆ ರೀತಿಯ ಮಂಡಿ ನೋವುಗಳು ಕಾಣಲಿಕ್ಕೆ ಸಾಧ್ಯ. ಹೌದು. ಅದಕ್ಕಾಗಿ ಅವರು ಕೇಳಿದಂಥ ಅದಕ್ಕೆ ಮೊದಲೇ ಅವರು ಪ್ರಿಪೇರ್ ಆಗಿ ಒಂದು ಡಾಕ್ಟರ್ ಹತ್ರ ಹೋಗುವಾಗ, ಒಬ್ಬರಿಗೆ ಒಂದು ಮಂಡಿ ನೋವು ಇರುವುದಾದರೆ, ಯಾಕಂದರೆ ಈ ಒಂದು ಆಸರಟಿಯನ್ನು ವೀಕ್ಷಿಸ್ತಿರುವವರಿಗೂ ಕೂಡ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ಆಗಿರ್ಬೋದು ಸರ್. ಯಾಕೆಂದರೆ ಅನೇಕರಿಗೆ ಮಂಡಿ ನೋವು ಕಾಣ್ತಾ ಇರ್ಬೋದು, ಅದು ಅವರು ಒಂದು ಹೀಗೆ ಬಿಟ್ಟಿದ್ದಾರೆ, ಅದು ಬೆಳಿಗ್ಗೆ ಮಾತ್ರ ನೋವು, ಇನ್ನು ಸಂಜೆ ಇಲ್ಲಲ್ಲ, ಅದು ಏನೋ ಆಗಿದೆ, ರಾತ್ರಿ ಮಲಗುವಾಗ ಕಾಲು ಹಾಗೆ ಆಗಿದೆಯೋ ಹೀಗೆ ಆಗಿದೆ, ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನೊಂದು ಆಲಸ್ಯವಾಗಿ ತೆಗೆದುಕೊಂಡು ಇಟ್ಟಿರ್ಬೋದು. ಈಗ ಮತ್ತು ಇನ್ನೊಂದು ಎಂತ ಶುರುವಾಗಿದೆ ಅಂತ ಹೇಳಿದರೆ, ವೈದ್ಯರ ನಂಬರ್ ಎಲ್ಲ ಕಡೆ ಸಿಗ್ತದೆ. ವೈದ್ಯರಿಗೆ ಫೋನ್ ಮಾಡಿ ನನ್ನ ಮಾವನಿಗೆ, ನನ್ನ ಅಪ್ಪನಿಗೆ, ನನ್ನ ಅಕ್ಕನಿಗೆ, ತಂಗಿಗೆ ಮಂಡಿ ನೋವು ಉಂಟು, ಇವ್ರಿಗೆ ನೀವು ಮೆಡಿಸಿನ್ ಕೊಡಿ ಡಾಕ್ಟ್ರೇ ಅಂತ ಹೇಳುತ್ತದೆ. ಫೋನ್ ಬರ್ಲಿಕ್ಕೆ ಪುರ್ಸೊತ್ತಿರೋದಿಲ್ಲ. ಈ ಕಾಯಿಲೆಗಳಲ್ಲಿ ಹೇಗೆ ಅಂತ ಹೇಳಿದರೆ, ನೋಡಿ ವೈದ್ಯರು ಪರೀಕ್ಷೆ ಮಾಡಬೇಕು, ಮುಟ್ಟಿ ಪರೀಕ್ಷೆ ಮಾಡಬೇಕು, ಮಂಡಿಯನ್ನು ಮುಟ್ಟಬೇಕು. ಮುಟ್ಟದೇ ಇದ್ದರೆ ಅದರಲ್ಲಿ ಅದು ಆಸ್ಟಿಯೋ ಆರ್ಥ್ರೈಟಿಸ್, ರುಮ್ಯಾಟೆಡ್ ಆರ್ಥ್ರೈಟಿಸ್ ಅಂತ ಗೊತ್ತಾಗೋದಿಲ್ಲ. ಆಸ್ಟಿಯೋ ಆರ್ಥ್ರೈಟಿಸ್ನ ಲಕ್ಷಣವೇ ಬೇರೆ ಇರ್ತದೆ, ರುಮ್ಯಾಟೆಡ್ ಆರ್ಥ್ರೈಟಿಸ್ನ ಲಕ್ಷಣ ಬೇರೆ ಇರ್ತದೆ. ಕೆಲವೊಂದು ಕಂಡೀಷನ್ ಎರಡು ಒಂದೇ ಥರ ಇರ್ತದೆ ನೋವು, ಎರಡು ನೋವು, ರುಮ್ಯಾಟೆಡ್ ಆರ್ಥ್ರೈಟಿಸ್ ಇರ್ಬೋದು, ಆಸ್ಟಿಯೋ ಆರ್ಥ್ರೈಟಿಸ್ ಇರ್ಬೋದು, ಎರಡು ಒಂದೇ ಥರದಲ್ಲಿ ಇರ್ತದೆ ನೋವು. ಸೊ ಅದಕ್ಕೆ ಆ ಲಕ್ಷಣಗಳಲ್ಲಿ ನಾವು ನೋಡಿ ರಕ್ತ ಪರೀಕ್ಷೆ ಮಾಡಿ, ಮುಟ್ಟಿ ಪರೀಕ್ಷೆ ಮಾಡಿ ಮತ್ತೆ ಮದ್ದು ಕೊಟ್ಟರೆ ಅದು ಕರೆಕ್ಟ್ ಡಯಾಗ್ನೋಸಿಸ್ ಆಗ್ತದೆ. ಫೋನ್ ಮಾಡಿ ಕೇಳಿ ನನಗೆ ಮೆಡಿಸಿನ್ ಹೇಳಿ ಅಂತ ಒಂದು ಕ್ರಮ ಶುರು ಆಗಿದೆ. ಇದು ತುಂಬ ತಪ್ಪು. ಇದು ನಿಜವಾಗಿ ಯಾವ ನೋವಿಗೆ ಯಾವ ಮೆಡಿಸಿನ್. ಹೌದು. ಯಾಕಂದರೆ ಫೋನ್ ಮಾಡುವಾಗ ಡಾಕ್ಟ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಹೇಳ್ತಾರೆ ಮಂಡಿ ನೋವು. ಹೌದು. ಕೆಲವರನ್ನ ಅವರೊಂದು ಒತ್ತಾಯಕ್ಕೆ ಕೇಳುವಾಗ ಆ ಮಂಡಿ ನೋವಿಗೆ ಅಂತ ನೋವಿನ ಮಾತ್ರ ಪೈನ್ ಬೇರೆ ಬೇರೆ ರೀತಿಯ ಮಾತ್ರೆಗಳನ್ನು ಕೊಡ್ಬೋದು. ಆದರೆ ಅದು ಸರಿಯಾದ ರೀತಿಯಲ್ಲಿ ಡಾಕ್ಟ್ರ್ ಬಳಿ ಹೋಗಿ ಅದನ್ನು ಪರೀಕ್ಷೆ ಮಾಡಿಕೊಂಡು ಸರಿಯಾದ ಎಲ್ಲ ರೀತಿಯ ಅವ್ರ ಮಾಹಿತಿಯನ್ನು ಕೊಟ್ಟು ಅದರ ವೈದ್ಯಕ್ಕೆ ಮಾಡಿದ್ರೆ ಅದು ಒಳ್ಳೆಯದು. ಹೌದು, ನಿಜವಾಗಿ.
ಯಾಕಂದರೆ ಈ ಒಂದು ಮನೆಯಿಂದ ಕಾಲ್ ಮಾಡಿ ಮಂಡಿ ನೋವಿದೆ ಅದಕ್ಕೆ ಮೆಡಿಸಿನ್ ಒಂದು ಹೇಳಿ ಅಂತ ಹೇಳೋದು ಅದು ತಪ್ಪು. ಈ ಡಾಕ್ಟರ್ ಬಳಿಗೆ ಬರಬೇಕು, ಆಗ ಪರೀಕ್ಷೆ ಮಾಡುವ ಡಾಕ್ಟರ್ಗೆ ಸರಿಯಾದ ಯಾವ ರೀತಿಯ ನೋವೊಂದು ಎಲ್ಲ ಪರೀಕ್ಷೆ ಮಾಡಿದಾಗ ತಿಳಿದು ಬರ್ತದೆ ಅಂತ ತಿಳಿಯಪಡಿಸ್ತಾ ಇದ್ದೀವಿ. ಮತ್ತೊಂದು ಇಲ್ಲಿ ಅಂತ ಹೇಳೋದಂದರೆ, ಸಾಮಾನ್ಯವಾಗಿ ಮನೆಯಲ್ಲಿ ಯಾರು ಹಿರಿಯರು ಇದ್ದೇ ಇರ್ತಾರೆ ಅಥವಾ ಮನೆಯಲ್ಲಿ ಯಾರು ಮಂಡಿ ರೋಗಿ ಇದ್ದೇ ಇರ್ತಾರೆ. ಅವರ ಒಂದು ಮನಸ್ಸಿಲ್ಲ ಅಂತ ಹೇಳಿದರೆ, ಮಂಡಿ ನೋವು ಅಂತ ಹೇಳಿದ್ರೆ ಎಲ್ರಿಗೂ ಒಂದೇ ಥರದ್ದು. ನನಗೆ ಬಂದ ಮಂಡಿ ನೋವು ಎಲ್ರಿಗೂ ಬರುವಂಥದ್ದು. ಅವ್ರಿಗೆ ವಯಸ್ಸಾಗಿ ಒಂದು ಆಸ್ಟಿಯೋಪೊರೋಸಿಸ್, ಆಸ್ಟಿಯೋಆರ್ಥ್ರೈಟಿಸ ಇರ್ಬೋದು. ಇನ್ನೊಬ್ರಿಗೆ ಯಾರು ರುಮೆಟೆಡ್ ಆರ್ಥ್ರೈಟಿಸ್ ಬಂದಿರ್ತದೆ ಮನೆಯಲ್ಲಿ. ಅವ್ರೆಣಿಸೋದು ಅಂತ, ನನಗೆ ಬಂದ ನೋವೇ ಅವರಿಗೂ ಇರೋದು, ಎರಡು ನೋಡ್ಲಿಕ್ಕೆ ಒಂದೇ ಥರ ಇದೆ, ಇದು ನೋವಿದೆ ಅದು ನೋವಿದೆ, ನನಗೆ ಕೊಟ್ಟ ಮೆಡಿಸಿನ್ನೇ ಅವರಿಗೂ ಆಗ್ತದೆ. ಹಾಗೆ ತನ್ನ ಕೊಟ್ಟ ಮೆಡಿಸಿನ್ ಅವ್ರಿಗೆ ಕೊಟ್ಟು ನೀನು ಮೆಡಿಸಿನ್ ಸೇವನೆ ಮಾಡಿ ಇದನ್ನು ಕಮ್ಮಿ ಆಗ್ತದೆ ಅಂತ ಒಂದು ಹೇಳೋದು. ಬಂದದ್ದು ವಯಸ್ಸಾದವ್ರಿಗೆ ಬಂದದ್ದು ಅದೇ ತಗೊಂಡು ಒಂದೇ. ಆದರೆ ನಾನು ನಿಮಗೆ ಈಗಲೇ ಹೇಳಿದೆ, 300 ಟೈಪ್ ಆಫ್ ಆರ್ಥ್ರೈಟಿಸ್ ಇದೆ, ಒಂದು 200-300 ಟೈಪ್ ಆಫ್ ಆರ್ಥ್ರೈಟಿಸ್ ಇದೆ. ಇವ್ರಿಗೆ ಕೊಟ್ಟ ಮೆಡಿಸಿನ್ ಅವ್ರಿಗೆ ಹೇಗೆ ಸರಿ ಆಗ್ತದೆ? ಅದು ಮೆಡಿಸಿನ್ ವೇರಿ ಉಂಟು. ಆ ಕಾರಣ ವೈದ್ಯರ ಬಳಿ ಹೋಗಿ ಸರಿಯಾದ ಮೆಡಿಸಿನ್ ತಗೊಳ್ಳುವಂಥದ್ದು ಒಳ್ಳೆಯದು. ಈ ಮಂಡಿ ನೋವು ಬಾರದಾಗೆ ತಡೆಗಟ್ಟುವುದು ಹೇಗೆ? ನೀ ಜಾಯಿಂಟಿನ ಪೇನು ನಾವಾಗಲೇ ಕ್ಲಾಸಿಫೈ ಮಾಡಿದಾಗೆ ಅಕ್ಯೂಟ್ ಪೇನ್ ಮತ್ತು ಕ್ರಾನಿಕ್ ಪೇನ್. ಅಕ್ಯೂಟ್ ಪೇನಿಗೆ ಫ್ರ್ಯಾಕ್ಚರು ಅಥವಾ ಇಂಜುರಿ ಅಥವಾ ಟೇರು ಇಂಥದ್ದು ಮುಖ್ಯವಾಗಿ ಕಾರಣ. ಇದಕ್ಕೆ ನಾವು ಒಂದು ಸುಲಭ ಉಪಾಯ ಅಂದರೆ ಫ್ರ್ಯಾಕ್ಚರ್ ಆದಿ ಈ ಅಕ್ಯೂಟ್ ಪೇನ್ ತಡಿಲಿಕ್ಕೆ ಒಂದು ಉಪಾಯ ಅಂತ ಹೇಳಿದರೆ ಪ್ರೈಸ್ ಅಂಥೇಳಿ ಒಂದು ಅದರದ್ದು ಕೋಡ್. ಪ್ರೈಸ್ ಅಂತ ಹೇಳಿದರೆ ಪಿ ಅಂತ ಹೇಳಿದರೆ ಪ್ರೊಟೆಕ್ಟ್. ಟು ಪ್ರೊಟೆಕ್ಟ್ ದ ನೀ ಜಾಯಿಂಟ್. ನಾವು ಡ್ರೈವ್ ಮಾಡುವಾಗಿರ್ಬೋದು, ವಾಹನದಲ್ಲಿ ಹೋಗುವಾಗಿರ್ಬೋದು, ನಡೆಯುವಾಗಿರ್ಬೋದು, ನಮ್ಮ ಪ್ರತಿಯೊಂದು ಅಂಗವನ್ನು ನಾವು ಗಮನದಲ್ಲಿ ಇಟ್ಕೊಂಡು ಡ್ರೈವ್ ಮಾಡಬೇಕು. ನಾವು ರ್ಯಾಶ್ ಡ್ರೈವಿಂಗ್ ಇರ್ಬೋದು, ಇಂಥದ್ದೆಲ್ಲ ಮಾಡಿದರೆ ನಮ್ಮ ಶರೀರದ ಪಾಲನೆ ಆಗೋದಿಲ್ಲ. ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಬಾಡಿ. ಸೊ ಇನ್ ದ ಸಿಮಿಲರ್ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ನೀ ಜಾಯಿಂಟ್. ಕೆಲವು ಜನ ಸ್ಕೇಟಿಂಗ್ ಮಾಡ್ತಾರೆ, ಸ್ಕೇಟಿಂಗಿಂದ ಬಿದ್ದು ನೀ ಜಾಯಿಂಟ್ ಇಂಜುರಿ ಆಗಲಿಕ್ಕೆ ಸಾಧ್ಯತೆ ಇದೆ. ಸೊ ಸ್ಕೇಟಿಂಗ್ ಮಾಡುವಾಗ ನೀ ಕ್ಯಾಪ್ ಹಾಕಿ, ನೀಗೆ ಗಾರ್ಡ್ ಹಾಕಿಕೊಂಡು ಹೋಗಿ ಸ್ಕೇಟಿಂಗ್ ಮಾಡುವಾಗ. ಸೈಕ್ಲಿಂಗ್ ಮಾಡ್ತಾರೆ, ಸೈಕ್ಲಿಂಗ್ ಮಾಡುವಾಗ ಕೂಡ ಬಿದ್ದು ಇಂಜುರಿ ಆಗೋ ಚಾನ್ಸಸ್ ಇದೆ. ಅದಕ್ಕೆ ನೀ ಗಾರ್ಡ್ ಹಾಕಿಕೊಂಡು ಸೈಕ್ಲಿಂಗ್ ಮಾಡುವಂಥದ್ದು. ಮತ್ತು ರೆಸ್ಟ್. ಅತಿಯಾದ ಕೆಲಸದಿಂದ ಆಸ್ಟಿಯೋಆರ್ಥ್ರೈಟಿಸ್ ಶುರು ಆಗ್ತದೆ. ನಮ್ಮ ನೀಯ ವೇರ್ ಆ್ಯಂಡ್ ಟೇರ್ ಜಾಸ್ತಿ ಇರ್ತದೆ, ನೀಗೆ ಇಂಜುರಿ ಜಾಸ್ತಿ ಆಗ್ತದೆ. ಸೊ ಆದಷ್ಟು ರೆಸ್ಟ್ ತಗೊಳ್ಬೇಕು. ಕೆಲಸ ಮಾಡಬೇಕು, ಮಾಡಬಾರ್ದು ಅಂತ ಹೇಳೋದಲ್ಲ, ಕೆಲಸದ ನಡುವಲ್ಲಿ ರೆಸ್ಟ್ ಕೂಡ ತಗೊಳ್ಬೇಕು. ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕೆಲಸ ಮಾಡಿಕೊಂಡೇ ಹೋಗೋದಲ್ಲ, ರೆಸ್ಟ್ ತಗೊಳ್ಬೇಕು ಮಧ್ಯದಲ್ಲಿ. ರಾತ್ರಿ ಕೂಡ ಈಗಿನ ಸಮಯದಲ್ಲಿ ಬೆಳಿಗ್ಗೆ ಹಿಡಿದ್ರೆ ರಾತ್ರಿ ಕೂಡ ಓವರ್ ಟೈಮ್. ಹೌದು, ಆ ರೀತಿಯ ಕೆಲಸಗಳು ಹಾಗೆ ಮಾಡೋದಲ್ಲ. ನಮ್ಮ ನೀ ಜಾಯಿಂಟಿಗೆ ಮಾತ್ರ ಅಲ್ಲ, ಇಡೀ ಶರೀರಕ್ಕೆ ರೆಸ್ಟ್ ಬೇಕು. ಹಾಗೆ ರೆಸ್ಟ್ ತಗೊಳ್ಳೋದು ತುಂಬ ಮುಖ್ಯ. ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟೇ ರೆಸ್ಟ್ ತಗೊಳ್ಬೇಕು. ಮೊದಲೊಂದು ಗಾದೆ ಹೇಳ್ತಾ ಇದ್ರು, ಮರ ಕಡಿಲಿಕ್ಕೆ ಹೋಗುವಾಗ ಶಕ್ತಿ ಮಾತ್ರ ಅಲ್ಲ, ಕಡಿಯುವ ಕತ್ತಿ ಎಷ್ಟು ಶಾರ್ಪ್ ಉಂಟು ಅಂತ ನೋಡಿಕೊಂಡು ಹೋಗಬೇಕು ಅಂತೇಳಿ. ಹಾಗೆ ರೆಸ್ಟ್ ತಗೊಂಡಷ್ಟು ನಮ್ಮ ಕೆಲಸಗಳು ಬೇಗ ಬೇಗ ಆಗ್ತದೆ, ಕೆಲಸದ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗ್ತದೆ. ಹಾಗೂ ಒಂದು ವೇಳೆ ಎಲ್ಲಿಯಾರು ನಮಗೆ ಇಂಜುರಿ ಆಯಿತು, ನೀ ಫ್ರ್ಯಾಕ್ಚರ್ ಇಲ್ಲ ಟೇರ್ ಆಯಿತು, ಫಸ್ಟ್ ಎಂತ ಮಾಡಬೇಕಂತಾರೆ ಐಸ್ ಪ್ಯಾಕಿಂಗ್ ಮಾಡಬೇಕು. ಎಂತಕ್ಕೆ ಅಂದರೆ ಪ್ರೊಟೆಕ್ಟ್ ಮಾಡಲಿಕ್ಕೆ. ಅಲ್ಲಿ ಇನ್ಫ್ಲಮೇಷನ್ ಆಗೋದಾಗೆ ನೋಡಲಿಕ್ಕೆ ಫಸ್ಟು ಐಸ್ ಪ್ಯಾಕ್ ಮಾಡಬೇಕು. ಐಸ್ ಪ್ಯಾಕ್ ಮಾಡಿ ಅದನ್ನು ಕವರ್ ಮಾಡಬೇಕು. ಕವರ್ ಮಾಡಿ ಆದಷ್ಟು ಬೇಗ ವೈದ್ಯರಲ್ಲಿ ಹೋಗಬೇಕು. ಮತ್ತೊಂದು ಕಂಪ್ರೆಸ್ ಮಾಡಬೇಕು. ಕಂಪ್ರೆಸ್ ಅಂತ ಹೇಳಿದ್ರೆ ಅಲ್ಲಿ ಈಗ ಫ್ರ್ಯಾಕ್ಚರ್ ಆಗಿದೆ, ಅಲ್ಲಿ ಬ್ಲೀಡಿಂಗ್ ಆಗಲಿಕ್ಕೆ ಶುರು ಆಗ್ತದೆ, ಕೂಡಲೇ ಅದನ್ನು ಬಂದ್ ಮಾಡಲಿಕ್ಕೆ ಕಂಪ್ರೆಸ್ ಮಾಡಬೇಕು, ಗಟ್ಟಿ ಹಿಡಿಬೇಕು, ಅಲ್ಲಿ ರಕ್ತ ಹೋಗೋದಾಗೆ ಗಟ್ಟಿ ಹಿಡಿಬೇಕು. ಮತ್ತೊಂದು ಹೇಳಿದರೆ ಎಲಿವೇಟ್. ಸೊ ಪ್ರೈಸ್ PRICE, CE ಫಾರ್ ಎಲಿವೇಟ್. ಎಲಿವೇಟ್ ಅಂತ ಹೇಳಿದ್ರೆ ಅಲ್ಲಿ ಫ್ಲೂಯಿಡ್ ಜಾಸ್ತಿ ಅಕ್ಯುಮುಲೇಟ್ ಆಗಬಾರ್ದು, ಅಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ಆದಷ್ಟು ಕಾಲನ್ನು ಮೇಲೆ ಇಡಬೇಕು. ನಮ್ಮ ಹೃದಯದ ಲೆವೆಲಿಂದ ಸ್ವಲ್ಪ ಮೇಲೆ ಇರಬೇಕು. ಹಾಗೆ ಮಾಡಿದರೆ ನಾವು ಈ ಅಕ್ಯೂಟ್ ಇಂಜುರಿಯನ್ನು ಸ್ವಲ್ಪ ತಡಿಬೋದು, ಅಕ್ಯೂಟ್ ಪೇಯ್ನನ್ನು ತಡಿಬೋದು. ನಾವು ಕ್ರಾನಿಕ್ ಪೇಯ್ನ್ ನೋಡ್ಲಿಕ್ಕೆ ಹೋದರೆ ಮೊದಲನೇದು ಮುಖ್ಯವಾಗಿ ಆಗುವಂಥದ್ದು ವೆಯ್ಟ್. ನಮ್ಮ ಶರೀರದ ವೆಯ್ಟ್ ಆಯಿತಾ, ಇಟ್ ಈಸ್ ಅ ವೆಯ್ಟ್ ಬೇರಿಂಗ್ ಜಾಯಿಂಟ್. ಅದು ವೆಯ್ಟನ್ನು ಹೊತ್ಕೊಳ್ಳುವಂಥ ಒಂದು ಜಾಯಿಂಟ್. ಯಾಕೆ ಸ್ಟೇ ಸ್ಲಿಮ್, ಸಣ್ಣ ಕೇರಿ ಅಂತ ಹೇಳಿ ಒಬೇಸ್ ಆಗಬೇಡಿ. ರೆಗ್ಯುಲರ್ ಎಕ್ಸಸೈಸ್ ಮಾಡಿ, ಅತಿಯಾದ ಎಕ್ಸಸೈಸ್ ಅಲ್ಲ, ಎಕ್ಸಸೈಸ್ ಮಾಡದೇ ಇರೋದು ಅಲ್ಲ, ಒಂದು ರೆಗ್ಯುಲೇಟೆಡ್ ಎಕ್ಸಸೈಸ್ ಮಾಡಬೇಕು, ಲಿಮಿಟೆಡ್ ಪ್ರಮಾಣದಲ್ಲಿ ಎಕ್ಸಸೈಸ್ ಮಾಡಬೇಕು, ಸರಿಯಾದ ಆಹಾರ ಸೇವನೆ ಮಾಡಬೇಕು, ಸರಿಯಾದ ಕೆಲಸ ಮಾಡಬೇಕು, ಸರಿಯಾದ ಸಮಯದಲ್ಲಿ ರೆಸ್ಟ್ ತಗೊಳ್ಬೇಕು, ಮತ್ತು ಕೀಪ್ ದ ಲಿಂಬ್ ಫಿಟ್. ನಮ್ಮ ಕಾಲನ್ನು ಫಿಟ್ ಇಡಬೇಕು. ಕಾಲನ್ನ ಫಿಟ್ ಇಡೋದು ಹೇಗೆ ಅಂದರೆ ಕಾಲಿನ ಎಕ್ಸಸೈಸ್ಗಳನ್ನು ಮುಖ್ಯವಾಗಿ ಮಾಡಬೇಕು. ಓಡುವಂಥದ್ದು ಇರ್ಬೋದು, ಕಾಲೆತ್ತುವಂಥದ್ದು ಇರ್ಬೋದು. ಲಿಂಬ್ ಎಕ್ಸಸೈಸ್ ಅಂತ ಹೇಳಿ ಬರ್ತದೆ, ಲಿಂಬಿನ ಗ್ರೂಪ್ ಆಫ್ ಎಕ್ಸಸೈಸ್ ಬರ್ತದೆ. ಕ್ವಾಡ್ರಿಸೆಪ್ಸ್ ಮಸಲ್ ಗಟ್ಟಿ ಮಾಡುವಂಥದ್ದು, ಕಾಫ್ ಮಸಲ್ಸ್ ಗಟ್ಟಿ ಮಾಡುವಂಥದ್ದು, ಇಂಥ ಎಕ್ಸಸೈಸನ್ನು ಮಾಡುವಂಥದ್ದು. ಮತ್ತು ರೆಗ್ಯುಲರ್ ಮಸಾಜ್.
ನಮ್ಮ ನೀ ಜಾಯಿಂಟಿಗೆ ರೆಗ್ಯುಲರ್ ಮಸಾಜ್ ಮಾಡಬೇಕು. ಸೊ ಇದರಿಂದ ಎಂತ ಆಗ್ತದೆ, ನಮ್ಮ ನೀ ಜಾಯಿಂಟ್ ಗಟ್ಟಿ ಆಗ್ತದೆ. ಸೊ ಇಟ್ ಸ್ಟ್ರೆಂಥನ್ಸ್ ದ ನೀ ಜಾಯಿಂಟ್. ನಮ್ಮ ನೀ ಜಾಯಿಂಟ್ ತುಂಬ ಬಲಯುಕ್ತ ಆಗ್ತದೆ. ಸೊ ಹೀಗೆ ಆದರೆ ನಮ್ಮ ಮಸಾಜ್ ಮಾಡಲಿಕ್ಕೆ ಸರ್ ಯಾವುದಾದ್ರೂ ಆಯಿಲ್ಗಳದ್ದು? ಎಳ್ಳೆಣ್ಣೆ ಬೆಸ್ಟು. ಎಳ್ಳೆಣ್ಣೆ, ತಿಲತೈಲ ಅಂತ ಹೇಳ್ತೇವೆ. ಎಳ್ಳೆಣ್ಣೆ ತುಂಬ ಶ್ರೇಷ್ಠವಾದ ಆಯಿಲು. ಇದರಿಂದ ಮಸಾಜ್ ಮಾಡೋದ್ರಿಂದ ನಮ್ಮ ನೀ ಜಾಯಿಂಟ್ ಗಟ್ಟಿ ಆಗ್ತದೆ. ರೆಗ್ಯುಲರ್ ಮಸಾಜ್ ಮಾಡಿ ಸ್ಟೀಮ್ ಕೊಡಬೇಕು. ಸ್ಟೀಮ್ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಬಿಸಿ ನೀರು ಹಾಕಿದ್ರೆ ಸಾಕು. ಬಿಸಿ ನೀರು ಹಾಕಿ ಸ್ನಾನ ಮಾಡುವಂಥದ್ದು, ಇಲ್ಲ ಎಳ್ಳೆಣ್ಣೆ ಅದು ಈಗ ಬಿಸಿ ನೀರು ಹಾಕ್ಬೇಕಂತ ಹೇಳ್ತಿದ್ರಿ, ಅದು ಆಗಲೇ ಹಾಕ್ಬೋದು, ಅದಕ್ಕೆ ಅದನ್ನು ಟೈಮಿಂಗ್ ಉಂಟಾ? ಫಸ್ಟು ಎಳ್ಳೆಣ್ಣೆ ಒಂದು ಸಣ್ಣ ಪಾತ್ರೆಯಲ್ಲಿ ತಗೊಂಡು ಅದನ್ನು ಬಿಸಿ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ ಡೈರೆಕ್ಟ್ ಬೆಂಕಿ ಮೇಲೆ ಇಡೋದಲ್ಲ, ಅದನ್ನು ಬಿಸಿ ನೀರಿನ ಮೇಲೆ ಇಡಬೇಕು. ಆ ಪಾತ್ರೆಯನ್ನು ಬಿಸಿ ನೀರಿನ ಮೇಲೆ ಇಡಬೇಕು, ಆಗ ಎಣ್ಣೆ ಬಿಸಿ ಆಗ್ತದೆ. ಎಣ್ಣೆಯನ್ನು ಹಚ್ಚಿ ಆದಷ್ಟು ಮಸಾಜ್ ಮಾಡಲೇಬೇಕು ಅಂತ ಎಂತ ಇಲ್ಲ, ಹಗುರಕ್ಕೆ ಮಸಾಜ್ ಮಾಡಿದ್ರೆ ಸಾಕು. ಮತ್ತು ಅಲ್ಲಿ ಕೂಡ ಅತಿಯಾದ ಮಸಾಜ್ ಮಾಡಬಾರ್ದು ಅಂತ ಎಲ್ರಿಗೆ ಗೊತ್ತಿಲ್ಲದೆ ಮಸಾಜ್ ಮಾಡಿ ಮತ್ತು ಅದರಿಂದಾಗಿ ನೋವು ಶುರು ಆಗ್ತದೆ. ಮಿನಿಮಮ್ ಮಸಾಜ್ ಮಾಡಿದ್ರೆ ಸಾಕು. ಮಸಾಜ್ ಮಾಡಿ ಒಂದು 10-15 ಮಿನಿಟ್ಸ್ ಬಿಟ್ಟು ಅದಕ್ಕೆ ಬಿಸಿನೀರು ಹಾಕುವಂಥದ್ದು, ಇಲ್ಲ ಬಿಸಿ ನೀರಿಗೆ ಟವೆಲನ್ನು ಹಾಕಿ ಅದನ್ನು ಹಿಂಡಿ ಆ ಬಿಸಿ ಶಾಖವನ್ನು ಕೊಡುವಂಥದ್ದು, ಇಲ್ಲ ಉಪ್ಪಿನ ಶಾಖ ಕೊಡುವಂಥದ್ದು, ಇಲ್ಲ ಮರಳಿನ ಶಾಖ ಕೊಡುವಂಥದ್ದು, ಇಂಥದ್ದು ಮಾಡ್ಬೋದು. ಸೊ ಇದರಿಂದ ಎಂತಾಗ್ತದೆ, ಜಾಯಿಂಟ್ ವಿಲ್ ಬಿ ಹೆಲ್ದಿ. ಇದು ನಾನು ಹೆಲ್ದಿ ಜಾಯಿಂಟಿಗೆ ಹೇಳ್ತಿರೋದು, ನಾನು ಯಾವುದೇ ಕಾಯಿಲೆ ಅವರಿಗೆ ಹೇಳ್ತಾ ಇರೋದಲ್ಲ. ಕಾಯಿಲೆ ಅವರಿಗೆ ಟ್ರೀಟ್ಮೆಂಟ್ ವೈದ್ಯರ ಹತ್ರ ಹೋಗಿ ಯಾವ ರೀತಿಯ ನೋವಿಗೆ ಯಾವ ರೀತಿ, ಯಾಕಂದರೆ ಆಸ್ಟಿಯೋಆರ್ಥ್ರೈಟಿಸಿಗೆ ಎಣ್ಣೆ ಹಚ್ಚಿದ್ರೆ ಕಮ್ಮಿ ಆಗ್ತದೆ, ಆದರೆ ರುಮ್ಯಾಟಾಯ್ಡ್ ಆರ್ಥ್ರೈಟಿಸಿಗೆ ಎಣ್ಣೆ ಹಚ್ಚಿದ್ರೆ ಜಾಸ್ತಿ ಆಗ್ತದೆ, ಗೌಟಿ ಆರ್ಥ್ರೈಟಿಸಲ್ಲಿ ಕೂಡ ಎಣ್ಣೆ ಹಚ್ಚಿದ್ರೆ ಜಾಸ್ತಿ ಆಗ್ತದೆ ನೋವು. ಸೊ ಅದಕ್ಕೆ ನಾವು ಯಾವ ರೀತಿಯ ಕಾಯಿಲೆ ಅಂತ ನೋಡಿ ವೈದ್ಯರ ಹತ್ರ ತೋರಿಸಿ ಮತ್ತೆ ಕೊಡಬೇಕು. ನಾನು ನಮ್ಮ ಸೇಫ್ಟಿಗೆ ನಾವು ಆರೋಗ್ಯವಾಗಿ ಇಟ್ಟುಕೊಳ್ಳೋಕೆ ನಾವು ಮಾಡುವಂಥ ನಮ್ಮ ನೀ ಜಾಯಿಂಟನ್ನು ಹೆಲ್ದಿ ಮಾಡಲಿಕ್ಕೆ ಎಂತ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ಟವೆಲನ್ನು ಬಿಸಿನೀರಲ್ಲಿ ಹಾಕಿ ಅದನ್ನು ಹಿಂಡಿ ಅದನ್ನು ಇದರ ಮೇಲೆ ಇಡ್ಬೋದು, ಇಲ್ಲ ಉಪ್ಪಿನ ಒಂದು ಪೊಟ್ಟಲ್ಲಿ ಕಟ್ಟಿ ಬಿಸಿ ಮಾಡಿ ಅದನ್ನು ನಾವು ಶಾಖ ಕೊಡ್ಬೋದು, ಇಲ್ಲ ಮರಳನ್ನು ಕೊಡ್ಬೋದು. ಹೀಗೆ ಮಾಡೋದ್ರಿಂದ ನೀ ಜಾಯಿಂಟ್ ಸ್ಟೇಬಲ್ ಆಗ್ತದೆ, ನೀ ಜಾಯಿಂಟ್ ಗಟ್ಟಿ ಆಗ್ತದೆ. ಇಂಥ ಮಂಡಿ ನೋವು ಒಬ್ಬ ವ್ಯಕ್ತಿಯಲ್ಲಿ ಕಾಣಬರುವಾಗ ಯಾವ ರೀತಿಯ ಪಥ್ಯ ಮಾಡಬೇಕು? ಫ್ರ್ಯಾಕ್ಚರಲ್ಲಿ ಹಾಗೂ ಟೇರ್ಗಳಲ್ಲಿ ನಮಗೆ ಮುಖ್ಯವಾದ ಪಥ್ಯ ಅಂತ ಹೇಳಿದ್ರೆ ರೆಸ್ಟ್. ನಮ್ಮ ಅಕ್ಯೂಟ್ ಇಂಜುರಿ, ಫ್ರ್ಯಾಕ್ಚರ್ ಇರ್ಬೋದು, ಮೆನಿಸ್ಕಲ್ ಟೇರ್ ಇರ್ಬೋದು, ಲಿಗಮೆಂಟ್ ಟೇರ್ ಇರ್ಬೋದು, ಅದು ಯಾವುದೇ ಇರ್ಬೋದು, ಕೊಲಾಟ್ರಲ್ ಲಿಗಮೆಂಟ್ ಇರ್ಬೋದು, ಇಲ್ಲ ಕ್ರೂಷಿಯೇಟ್ ಲಿಗಮೆಂಟ್ ಇರ್ಬೋದು. ಅದರಲ್ಲಿ ಮುಖ್ಯವಾಗಿ ನಮಗೆ ರೆಸ್ಟ್ ಬೇಕಾದ್ದು. ಎಷ್ಟು ದಿನದ ರೆಸ್ಟ್ ವೈದ್ಯರು ಹೇಳಿದ್ದಾರೆ? ಸಾಮಾನ್ಯ 3 ವಾರ ಇರ್ಬೋದು, ಇಲ್ಲ 1 ತಿಂಗಳಿರ್ಬೋದು, ಇಲ್ಲ 15 ವಾರ ಇರ್ಬೋದು. ಎಷ್ಟು ರೆಸ್ಟ್ ಹೇಳಿದವರು ಆ ರೆಸ್ಟ್ ಮುಖ್ಯವಾದದ್ದು. ಯಾಕೆಂದರೆ ಡಾಕ್ಟ್ರುಗಳು ಹೇಳಿರ್ತಾರೆ, ಈಗ ಒಂದು ಮೆಡಿಸನ್ನೇ ಕೊಡುವಾಗ ಇದನ್ನು ಕಂಟಿನ್ಯೂ ಆಗಿ ನೀವು 1 ವಾರ ತೆಕ್ಕೊಳ್ಬೇಕು ಅಂತ. ಆದರೆ ಅವರು 3 ದಿವಸ ತೆಗೊಳ್ಳುವಾಗ ಅದು ಗುಣ ಆಗಿ ಹೋಗ್ತದೆ, ಮತ್ತೆ ಅದನ್ನು ಕಂಟಿನ್ಯೂ ಮಾಡಲ್ಲ, ಕೋರ್ಸನ್ನು ಪೂರ್ತಿ ಮಾಡಲ್ಲ. ಅದೇ ರೀತಿ ನೀವು ಹೇಳಿರ್ತೀರಿ ನಿಮಗೆ ಈಗ ರೆಸ್ಟ್ ತೆಗೊಳ್ಬೇಕು 3 ತಿಂಗಳು, ಆದರೆ ಅದು 1 ತಿಂಗಳಲ್ಲಿ ನೋವು ಕಡಿಮೆ ಆಯಿತು, ಅವನ ಎದ್ದೇಲೆಲ್ಲ ನಡೆಯುತ್ತಾನೆ. ಹಾಗೆ ಮಾಡಬಾರ್ದು. ಸಾಮಾನ್ಯವಾಗಿ ಲಿಗಮೆಂಟ್ ಟೇರ್ ಎಂತ ಇದೆ, ನಮಗೆ 1 ವಾರದ ರೆಸ್ಟಲ್ಲಿ ನೋವು ಕಮ್ಮಿ ಆಗ್ತದೆ, ಆದರೆ 3 ವಾರದ ರೆಸ್ಟ್ ಬೇಕೇ ಬೇಕು. 1 ವಾರದ ನೋವು ಕಮ್ಮಿ ಆಯಿತು ಅಂತೇಳಿ ಎದ್ದು ಓಡಾಡುವಂಥದ್ದು ಕೆಲಸ ಮಾಡೋದಲ್ಲ, ಆಗ ಮತ್ತೆ ಕಾಂಪ್ಲಿಕೇಶನ್ ಆಗ್ತದೆ, ಮತ್ತೆ ಅದನ್ನು ನೀ ಜಾಯಿಂಟ್ ರೆಸ್ಟೋರೇಷನ್ ತುಂಬ ಪ್ರಾಬ್ಲಮ್ ಆಗ್ತದೆ, ಮತ್ತು ನಮ್ಮ ಮಾತು ಕೇಳೋದಿಲ್ಲ ನೀ ಜಾಯಿಂಟು, ಅದು ಅದಕ್ಕೆ ಬೇಕಾದಾಗ ಮಾಡ್ತದೆ ಅದು. ಸೊ ಆ ಕಾರಣ ಫಸ್ಟ್ ರೆಸ್ಟ್. ಎರಡನೇದು ಹೇಳೋದಾದರೆ ಈ ಫ್ರ್ಯಾಕ್ಚರು ಟೇರ್ ಇದರಲ್ಲಿ ಆದಷ್ಟು ಡಯಟ್ ಹೆಲ್ದಿ ಡಯಟ್ ಮತ್ತು ಈಸಿಲಿ ಡೈಜೆಸ್ಟೇಬಲ್ ಡಯಟ್ ಇರಬೇಕು. ಅತಿಯಾದ ನಾನ್ ವೆಜ್ ಸೇವನೆ ಮಾಡಬಾರ್ದು, ಲಿಮಿಟೆಡ್ ನಾನ್ ವೆಜ್ ಸೇವನೆ ಇರಬೇಕು. ಮತ್ತು ನಾವು ಈ ಡಿಸೀಸಸ್ಸಿಗೆ ಹೋಗೋದಾದರೆ ಪ್ರತಿಯೊಂದು ಡಿಸೀಸಿಗೆ ಒಂದು ಚೇಂಜ್ ಉಂಟು. ಈಗ ನಾವು ಆಮವಾತ ಅಂತ ಹೇಳ್ತೇವೆ, ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ಗೆ ಆಮವಾತ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಎಂತ ಆಗ್ತದೆ ಅಂದರೆ ನಮ್ಮ ಡೈಜೆಸ್ಟಿವ್ ಪವರ್ ತುಂಬ ಕಮ್ಮಿ ಇರ್ತದೆ. ಈ ಕಾಯಿಲೆಯಲ್ಲಿ ರುಮ್ಯಾಟಾಯ್ಡ್ ಆರ್ಥ್ರೈಟಿಸಲ್ಲಿ ಡೈಜೆಸ್ಟಿವ್ ಪವರ್ ತುಂಬ ಕಮ್ಮಿ ಇರ್ತದೆ. ಸೊ ಇದರಲ್ಲಿ ನಾವು ಮುಖ್ಯವಾಗಿ ಸುಲಭವಾಗಿ ಜೀರ್ಣವಾಗುವಂಥ ಆಹಾರ ಸೇವನೆ ಮಾಡಬೇಕು. ಅತಿಯಾದ ಎಣ್ಣೆ ಹಾಕಿದ್ದಂಥದ್ದು, ಅತಿಯಾದ ಫ್ರೈ ಮಾಡಿದಂಥದ್ದು, ಅತಿಯಾದ ಎಣ್ಣೆ ಹಾಕಿದ್ದಂಥದ್ದು, ಇಂಥ ಆಹಾರ ಸೇವನೆ ಮಾಡಬಾರ್ದು. ಸುಲಭವಾಗಿ ಜೀರ್ಣ ಆಗಬೇಕು, ಫ್ರೆಶ್ಲಿ ಪ್ರಿಪೇರ್ಡ್ ಆಹಾರ ಸೇವನೆ ಮಾಡಬೇಕು. ಇದರಲ್ಲಿ ಬಿಸಿ ನೀರಿನ ಸೇವನೆ ಅತಿ ಹೆಚ್ಚಾಗಬೇಕು. ಅರ್ಧ ಗಂಟೆಗೊಂದು ಅರ್ಧ ಗ್ಲಾಸು ಬಿಸಿನೀರು. ಆ ಬಿಸಿನೀರು ಮಾಡುವಾಗ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕಿ ಕುದಿಸಿ ಆ ನೀರನ್ನು ಕೂಡ ಸೇವನೆ ಮಾಡ್ಬೋದು ಆಮವಾತದಲ್ಲಿ. ಹೀಗೆ ಬಿಸಿನೀರು ಸೇವನೆಯಿಂದ ಸ್ಟಿಫ್ನೆಸ್ ಅಂತ ಹೇಳ್ತಿದ್ವಿ, ಬೆಳಗ್ಗೆ ಏಳುವಾಗ ಮೈಯಲ್ಲಿ ಹಿಡ್ಕೊಳ್ಳುವಂಥದ್ದು, ಇದಕ್ಕೆ ನಾವು ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೇವೆ. ಆಮವಾತದಲ್ಲಿ ಸಾಮಾನ್ಯವಾಗಿ ಇರ್ತದೆ. ಬೆಳಗ್ಗೆ ಏಳುವಾಗ ಅಥವಾ ಚಳಿಗಾಲದಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಮೈಯೆಲ್ಲ ಹಿಡ್ಕೊಂಡಿದ್ದೆ, ಕೈ ಮಾಡಿಸಿದೆ ಬಿಡಿಸೋದಕ್ಕಾಗೋದಿಲ್ಲ, ಕುತ್ತಿಗೆಲ್ಲ ತಿರ್ಸೋದಕ್ಕಾಗಲ್ಲ, ಕಾಲು ಮಾಡಿಸಿದ್ರೆ ಬಿಡಿಸೋದಕ್ಕಾಗೋದಿಲ್ಲ, ಕೂತ್ರೆ ಹೇಳೋದಕ್ಕಾಗೋದಿಲ್ಲ, ಸ್ಟಿಫ್ನೆಸ್ ಆಗಿದೆ ಅಂತ ಹೇಳ್ತೇವೆ. ಇದಕ್ಕೆ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೇವೆ.
ಇದಕ್ಕೆ ನಮ್ಮ ಈ ಶುಂಠಿ ಹಾಕಿದ ಬಿಸಿನೀರು ತುಂಬ ಒಳ್ಳೆಯದು. ನೀರು ಕೊದಿಸುವಾಗ ಒಂದು ಸ್ವಲ್ಪ ಶುಂಠಿ ಹಾಕಿ ಗುದ್ದಿ ಹಾಕಿ ಆ ನೀರನ್ನೇ ಸೇವನೆ ಮಾಡೋದು ಕುಡಿಲಿಕ್ಕೆ. ನೀರು ನಾವು ಹೇಗೆ ಕುಡಿತೀವೋ ಹಾಗೆ ಆ ನೀರನ್ನು ಕುಡಿಯೋದು. ಸೊ ಇಂದ ಸ್ಟಿಫ್ನೆಸ್ ತುಂಬ ಕಮ್ಮಿ ಆಗ್ತದೆ. ಇದಲ್ಲದೆ ಹೆಸರು ಕಾಳಿನ ಸೇವನೆ, ಶುಂಠಿ, ಕಾಳುಮೆಣಸು, ಹಿಪ್ಪಲಿ ಈ ಮೂರು ಪುಡಿ ಮಾಡಿ ಇದನ್ನು ಆಹಾರಕ್ಕೆ ಸೇರಿಸಿ ಹಾಕುವಂಥದ್ದು. ಶುಂಠಿ, ಕಾಳುಮೆಣಸು ಹಾಗೂ ಹಿಪ್ಪಲಿ ಇದು 3 ಖಾರವಾದ ವಸ್ತು, 3 ಖಾರ ಉಂಟು ತಿನ್ನಲಿಕ್ಕೆ. ಸೊ ಇದನ್ನೇ ನಾವು ಖಾರಕ್ಕೆ ಹಾಕ್ಬೋದು. ಈ ಮೆಣಸಿನ ಬದಲಿಗೆ ಅದನ್ನೇ ಉಪಯೋಗಿಸ್ಬೋದು, ಚಿಲ್ಲಿಯ ಬದಲಿಗೆ ಅದನ್ನೇ ಉಪಯೋಗಿಸ್ಬೋದು. ಸೊ ಇದರಿಂದ ಕೂಡ ನಮ್ಮ ಸ್ಟಿಫ್ನೆಸ್ ಎಂತ ಇದೆ ಕಮ್ಮಿ ಆಗ್ತದೆ. ಇದು ಜೀರ್ಣಕ್ಕೂ ಒಳ್ಳೆಯದು. ನಮ್ಮ ತಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಇದರಿಂದ. ಇದಲ್ಲದೆ ನಾವು ಕುಡಿಯೋ ನೀರಿಗೆ ಜೀರಿಗೆ ಹಾಕಿ ಕುಡಿಬೋದು. ಅದು ಕೂಡ ಶುಂಠಿ ಹಾಕಿದಾಗೆ ಕೊದಿಸುವಾಗ ನಾವು ಸ್ವಲ್ಪ ಜೀರಿಗೆ ಹಾಕಿ ಕೊದಿಸಿ ಅದನ್ನು ಕುಡಿಯೋದು. ಕೆಲವು ಜನರಿಗೆ ಶುಂಠಿ ಹಾಕಿ ಕುಡಿಯೋದು ಹೊಟ್ಟೆ ಉರಿ ಆಗ್ತದೆ, ಗ್ಯಾಸ್ಟ್ರಿಕ್ ಆಗ್ತದೆ. ಸೊ ಅಂತಹ ಸಂದರ್ಭದಲ್ಲಿ ನಾವು ಜೀರಿಗೆ ಹಾಕಿ ಉಪಯೋಗಿಸ್ಬೋದು ನೀರನ್ನು. ಮಜ್ಜಿಗೆ ಸೇವನೆ ಮಾಡ್ಬೋದು. ಮಜ್ಜಿಗೆ ಅಂತ ಹೇಳಿದರೆ ಮೊಸರಿನಿಂದ ನೀರು ಹಾಕಿದ್ದಲ್ಲ, ಮೊಸರನ್ನು ಕಡಿದು ಅದರಿಂದ ಬೆಣ್ಣೆ ತೆಗೆದ ಮಜ್ಜಿಗೆ ಸೇವನೆ ಮಾಡ್ಬೋದು. ಯಾವುದರಲ್ಲಿ ರುಮ್ಯಾಟೈಡ್ ಆರ್ಥರೈಟಿಸಲ್ಲಿ. ಇದಲ್ಲದೆ ಧಾನ್ಯಗಳಾದ ಕೆಂಪಕ್ಕಿ, ಬಾರ್ಲಿ, ಕೆಂಪಕ್ಕಿ ನಮ್ಮ ಕುಚ್ಚಲಕ್ಕಿ ಅಂತ ಹೇಳ್ತೇವೆ, ಮತ್ತು ಬಾರ್ಲಿಯ ಸೇವನೆ, ಮತ್ತು ಹಳೆ ಅಕ್ಕಿ, ನಮ್ಮ ಬೆಳ್ತಿಗೆ ಅಕ್ಕಿ ಆದರೂ ಅದು ಹಳೆ ಅಕ್ಕಿ ಬರ್ತದೆ. ಅದರಲ್ಲಿ ಹೊಸ ಅಕ್ಕಿ ಮತ್ತು ಹಳೆ ಅಕ್ಕಿ ಅಂತ ಬರ್ತದೆ. ಹಳೆ ಅಕ್ಕಿಯ ಸೇವನೆ ಒಳ್ಳೆಯದು. ಈ ಕುಚ್ಚಲಕ್ಕಿಯಲ್ಲಿ ಮತ್ತೊಂದು ವೆರೈಟಿ ಬರ್ಲಿಕ್ಕೆ ಶುರುವಾಗಿದೆ ಈಗ, ಸ್ಟೀಮ್ಡ್ ರೈಸ್ ಅಂತ ಬರ್ತದೆ. ಈ ಸ್ಟೀಮ್ಡ್ ರೈಸು ಆಮಹತಲ್ಲಿ ಒಳ್ಳೆಯದಲ್ಲ. ರಾ ರೈಸ್ ಅಂತ ಬರ್ತದೆ, ಅದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದು ಕಾಳುಗಳಾದ ಹೆಸರು ಕಾಳು, ಹುರುಳಿಕಾಳು, ಹಣ್ಣುಗಳಾದ ದಾಳಿಂಬೆ ಹಣ್ಣು, ದ್ರಾಕ್ಷಿ, ತರಕಾರಿಗಳಾದ ಹಾಗಲಕಾಯಿ, ಪಡವಲಕಾಯಿ, ನುಗ್ಗೆ ಇಂತಹ ಸೇವನೆ ಮಾಡ್ಬೋದು. ಮಾಂಸ ಅಂತ ಹೇಳಿದರೆ ನಾವು ಆಡಿನ ಮಾಂಸ ಸೇವನೆ ಮಾಡ್ಬೋದು. ಇದಲ್ಲದೆ ಜೇನಿನ ಸೇವನೆ, ಶುಂಠಿಯ ಸೇವನೆ, ಜೀರಿಗೆ ಸೇವನೆ ಆಮವಾತದಲ್ಲಿ ಪಥ್ಯ. ಇಲ್ಲಿ ನಾವು ಅಪಥ್ಯ ಅಂತ ನೋಡ್ಲಿಕ್ಕೆ ಹೋದರೆ ಬಸಳೆ ಅಪಥ್ಯ, ತರಕಾರಿಗಳಲ್ಲಿ ಬಸಳೆ, ಪಾಲಕ್ ಸೊಪ್ಪು ಇಂಥದ್ದು ಅಪಥ್ಯ. ಇಲ್ಲಿ ನಾವು ಸೇವನೆ ಮಾಡಲಿಕ್ಕಿಲ್ಲ. ಮತ್ತು ಆಗಲೇ ಹೇಳಿದಾಗೆ ಹೊಸ ಅಕ್ಕಿಯ ಸೇವನೆ ಮಾಡಬಾರ್ದು. ಮತ್ತು ನೀರಿನಲ್ಲಿರುವಂಥ ಪ್ರಾಣಿಗಳ ಮಾಂಸ, ಸಾಮಾನ್ಯವಾಗಿ ಮೀನು, ಯಾಕೆಂದರೆ ಶೀತ ಪ್ರಮಾಣ ಜಾಸ್ತಿ ಇದೆ ಶರೀರದಲ್ಲಿ. ಸೊ ಇನ್ನೂ ನಾವು ಶೀತ ಸೇವನೆ ಮಾಡಿದ್ರೆ ಇನ್ನೂ ಅದು ಆಮ ಜಾಸ್ತಿ ಆಗ್ತದೆ, ಸ್ಟಿಫ್ನೆಸ್ ಎಲ್ಲ ಜಾಸ್ತಿ ಆಗ್ತದೆ, ನೋವಿನ ಪ್ರಮಾಣ ಜಾಸ್ತಿ ಆಗ್ತದೆ. ಅದಕ್ಕೆ ಆದಷ್ಟು ನೀರಿನಲ್ಲಿರುವಂಥ ಪ್ರಾಣಿಗಳು ಅಂದರೆ ಮೀನು ಅಥವಾ ಸಮುದ್ರದಲ್ಲಿ ಸಿಕ್ಕುವಂಥ ಬೇರೆ ಪ್ರಾಣಿಗಳ ಮಾಂಸ ಸೇವನೆ ನಿಷಿದ್ಧ. ಇನ್ನೊಂದು ಅಂತ ಹೇಳಿದರೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಸಂಧಿವಾತ ಅಂತ ಹೇಳ್ತೇವೆ ನಾವು. ಸಂಧಿ ಅಂತೇಳಿ ಜಾಯಿಂಟು, ಅಲ್ಲಿಯ ನೋವಿಗೆ ನಾವು ಸಂಧಿವಾತ ಅಂತ ಹೇಳ್ತೇವೆ. ಅದನ್ನು ಆಸ್ಟಿಯೋ ಆರ್ಥರೈಟಿಸ್ ಅಂತ ಮಾಡರ್ನಲ್ಲಿ ಕರಿತೇವೆ. ಇಲ್ಲಿ ಕೂಡ ಅದು ನಮ್ಮ ವೇರ್ ಆ್ಯಂಡ್ ಟೇರ್, ನೀ ಜಾಯಿಂಟಿನ ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆದ ಕಾರಣ ಅಲ್ಲಿ ನಮಗೆ ನೋವು ಹೆಚ್ಚು ಕಾಣ್ತದೆ ಅಲ್ಲಿ. ಸೊ ಮೊದಲನೇ ಪಥ್ಯ ಅಂತ ಹೇಳಿದರೆ ರೆಸ್ಟ್, ಆದಷ್ಟು ರೆಸ್ಟ್ ಮಾಡಬೇಕಲ್ಲಿ. ಇದಲ್ಲದೆ ಆಹಾರ ಸೇವನೆ ನೋಡೋದಾದರೆ ತುಪ್ಪ, ಎಣ್ಣೆ, ಹಾಲು, ಮಧುರ ರಸ ಆಹಾರ. ಅಂದರೆ ಆಹಾರ ಸ್ವಲ್ಪ ಸ್ವೀಟ್ ಪ್ರಧಾನವಾಗಿರಬೇಕು, ಮಧುರ ರಸ ಪ್ರಧಾನ ಇರಬೇಕು. ಮತ್ತು ಗೋಧಿ, ಕೆಂಪಕ್ಕಿ ಅಥವಾ ನಮ್ಮ ಕುಚ್ಚಲಕ್ಕಿ, ಹೆಸರು, ಆಡಿನ ಹಾಲು ಅಥವಾ ದನದ ಹಾಲು, ಖರ್ಜೂರ, ಹಣ್ಣುಗಳಲ್ಲಿ ಖರ್ಜೂರ, ದ್ರಾಕ್ಷಿ, ಕಲ್ಲು ಸಕ್ಕರೆ, ಮೆಂತ್ಯ ಸೊಪ್ಪು ಇಂಥ ಸೊಪ್ಪುಗಳ ಸೇವನೆ ನಾವು ಆಸ್ಟಿಯೋ ಆರ್ಥರೈಟಿಸಲ್ಲಿ ಮಾಡ್ಬೋದು. ಧಾನ್ಯಗಳಲ್ಲಿ ನಾವು ನೋಡೋದಾದರೆ ಗೋಧಿ ಮತ್ತು ಕೆಂಪಕ್ಕಿ ಬಹಳ ಒಳ್ಳೆಯದು. ಗೋಧಿ ಹಾಗೂ ನಮ್ಮ ಕುಚ್ಚಲಕ್ಕಿ ಅಂತ ಹೇಳ್ತೇವೆ, ಕುಚ್ಚಲಕ್ಕಿ ಅಥವಾ ಕೆಂಪಕ್ಕಿ. ಇಲ್ಲಿ ನಾವು ಷಷ್ಠಿಕ ಶಾಲಿ ಅಂತ ಹೇಳ್ತೇವೆ. ಷಷ್ಠಿಕ ಶಾಲಿ ಅಂತ ಹೇಳಿದ್ರೆ 60 ದಿನದಲ್ಲಿ ಬೆಳೆಯುವ ಅಕ್ಕಿ. ಸಾಮಾನ್ಯ ಅಕ್ಕಿಗಳು 60 ದಿನದಲ್ಲಿ ಬೆಳೆಯೋದಿಲ್ಲ, ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತದೆ. 60 ದಿನದಲ್ಲಿ ಬೆಳೆದ ಅಕ್ಕಿ ಸಿಗ್ತದೆ ಮಾರ್ಕೆಟಲ್ಲಿ, ಷಷ್ಠಿಕ ಶಾಲಿ ಅಂತ ಸಿಗ್ತದೆ. ಅದರ ಸೇವನೆ ಒಳ್ಳೆಯದು. ಯಾವುದರಲ್ಲಿ? ಆಸ್ಟಿಯೋ ಆರ್ಥರೈಟಿಸ್, ಸಂಧಿವಾತದಲ್ಲಿ. ಮತ್ತು ಬಾರ್ಲಿ ಮತ್ತು ಉದ್ದು ಇದರಲ್ಲಿ ಅಪಥ್ಯ. ಸಂಧಿವಾತದಲ್ಲಿ ಬಾರ್ಲಿ ಉದ್ದು ಸೇವನೆ ಅಪಥ್ಯ. ಕಾಳು ಹೇಳೋದಾದರೆ ಹೆಸರು ಕಾಳು, ಕಡಲೆಕಾಳು ಇಂಥ ಸೇವನೆ ಪಥ್ಯ, ಒಳ್ಳೆಯದು. ಹೆಸರು ಕಾಳಿನ ಗಂಜಿ ಮಾಡೋದಾಗಲಿ, ಹೆಸರು ಕಾಳಿನ ಪದಾರ್ಥ ಮಾಡೋದಾಗಲಿ, ಕಡಲೆ ಪದಾರ್ಥ ಮಾಡೋದಾಗಲಿ ಇದು ಒಳ್ಳೆಯದು. ಮಸೂರು ದಾಲ, ಬಟಾಣಿ ದಾಳು, ನವಣೆ, ಹುರುಳಿ, ಉದ್ದು ಇದು ಅಪಥ್ಯ. ನಾವು ಕೆಲವು ಕಡೆ ಬಟಾಣಿ ಅದೇ ಸಿಗ್ತದೆ. ಬಟಾಣಿ ಇದೆಲ್ಲ ವಾತ ಪ್ರಕೋಪಕ, ವಾತ ಜಾಸ್ತಿ ಆಗ್ತದೆ, ನೋವು ಜಾಸ್ತಿ ಆಗ್ತದೆ. ಹಣ್ಣುಗಳಲ್ಲಿ ದ್ರಾಕ್ಷಿ ಹಣ್ಣು, ನೆಲ್ಲಿ ಹಣ್ಣು, ನೆಲ್ಲಿಕಾಯಿ, ದ್ರಾಕ್ಷಿ ಹಣ್ಣು, ನೆಲ್ಲಿಕಾಯಿ,
ಇಂತಹ ಸೇವನೆ ಒಳ್ಳೆಯದು. ಯಾವುದರಲ್ಲಿ ಆಸ್ಟಿಯೋಆರ್ಥ್ರೈಟಿಸಲ್ಲಿ. ಈ ಖರ್ಜೂರ ತಾಳೆಹಣ್ಣು ಅಂತ ಸಿಗ್ತದೆ, ಖರ್ಜೂರದ್ದು ತಾಳೆಹಣ್ಣು ಸಿಗ್ತದೆ. ಈಗಿನ ಹೊಸ ಹಣ್ಣುಗಳು ನಮ್ಮ ಆ್ಯಪಲ್ ಇರ್ಬೋದು, ಅದರಲ್ಲಿ ಎಂತ ಅಂದರೆ ಆ್ಯಪಲ್ನಲ್ಲಿ ಈ ಫೈಬರ್ನ ಕಂಟೆಂಟ್ ತುಂಬ ಕಮ್ಮಿ, ಫೈಬರ್ ಇಲ್ಲದ ಕಂಟೆಂಟು, ಅಂದರೆ ಅದರಲ್ಲಿ ಫೈಬರ್ ಲೆಸ್ ಅದೆಲ್ಲ ಫ್ರೂಟ್ಸು. ಅಂಥ ಫ್ರೂಟು ಸಂಧಿವಾತಕ್ಕೆ ಅಪಥ್ಯ, ಅದರಿಂದಾಗಿ ನೋವು ಜಾಸ್ತಿ ಆಗುವ ಸಾಧ್ಯತೆ ಇದೆ. ತರಕಾರಿ ಹೇಳೋದಾದರೆ ಮೆಂತೆ, ಪಡವಲಕಾಯಿ, ಹೀರೆಕಾಯಿ, ಸೊ ಇಂತಹ ತರಕಾರಿಗಳು ನಮ್ಮ ಸಂಧಿವಾತಕ್ಕೆ ಪಥ್ಯ. ಗಡ್ಡೆಗೆಣಸುಗಳು, ಯಾವುದು ಆಲೂಗಡ್ಡೆ ಇರ್ಬೋದು, ಭೂಮಿಯ ಒಳಗೆ ಬೆಳೆಯುವಂಥದ್ದು ಕ್ಯಾರೆಟ್ ಇರ್ಬೋದು ಅಥವಾ ಬೀಟ್ರೂಟ್ ಇರ್ಬೋದು, ಭೂಮಿಯ ಒಳಗೆ ಬೆಳೆಯುವಂಥ ಗಡ್ಡೆಗೆಣಸಿನ ವರ್ಗಕ್ಕೆ ಸೇರಿದ ತರಕಾರಿಗಳು ಸಂಧಿವಾತದಲ್ಲಿ ಅಪಥ್ಯ. ಹಾಲಿನ ಸೇವನೆ ಪಥ್ಯ. ಹಾಲು ಅಂತ ಹೇಳಿದ ಕೂಡಲೇ ಅದು ಹಸುವಿನ ಹಾಲು. ಹಸುವಿನ ಹಾಲು ಬಹಳ ಶ್ರೇಷ್ಠ ಸಂಧಿವಾತಕ್ಕೆ. ಆದರೆ ಮೊಸರು ಅಷ್ಟೇ ಅಪಥ್ಯ. ಹಾಲು ಎಷ್ಟು ಒಳ್ಳೆಯದು ಅಷ್ಟೇ ಮೊಸರು ಕೆಟ್ಟದ್ದು. ಕೆಟ್ಟದ್ದು. ಸೊ ಹಾಗೆ ಮೊಸರು ಸೇವನೆ ಮಾಡಬೇಕು ಅಂತ ಹೇಳಿದರೆ ನಾವು ಮೊಸರನ್ನು ಕಡಿದು ಅದರಿಂದ ಬೆಣ್ಣೆ ತೆಗೆದು ಅದನ್ನು ಮಜ್ಜಿಗೆ ಮಾಡಿ ಸೇವನೆ ಮಾಡ್ಬೋದು. ಅಂದರೆ ಮಜ್ಜಿಗೆ ಕೂಡ ಅಷ್ಟು ಒಳ್ಳೆಯದಲ್ಲ, ಮಜ್ಜಿಗೆ ಸ್ವಲ್ಪ ರೂಕ್ಷ ಇರ್ತದೆ, ಮಜ್ಜಿಗೆ ಡ್ರೈ ಇರ್ತದೆ. ಆ ಕಾರಣ ಮೊಸರು ಮತ್ತು ಮಜ್ಜಿಗೆ ನಾವು ನಿಷಿದ್ಧ ಅಂತಲೇ ಹೇಳ್ಬೋದು. ಅಂದರೆ ಹಾಲು ಶ್ರೇಷ್ಠ. ಮಾಂಸದಲ್ಲಿ ಹೇಳೋದಾದರೆ ರೂಕ್ಷ ಮಾಂಸ ಅಂತ ಹೇಳ್ತೇವೆ, ಡ್ರೈ ಮೀಟ್. ಈಗ ಮೀನು ಡ್ರೈ ಸಿಗ್ತದೆ, ಮಾಂಸ ಕೂಡ ಈಗ ಡ್ರೈ ಸಿಗ್ತದೆ, ಒಣಗಿದ ಮೀನು, ಒಣಗಿದ ಮಾಂಸ ಸಿಗ್ತದೆ. ಇಂಥ ಒಂದು ಮಾಂಸದ ಸೇವನೆ ಸಂಧಿವಾತದಲ್ಲಿ ಅಪಥ್ಯ. ಅದರಿಂದ ಎಂತ ಆಗ್ತದೆ, ರೂಕ್ಷತೆ ಜಾಸ್ತಿ ಆಗ್ತದೆ. ಸಂಧಿವಾತ ಅಂತ ಹೇಳಿದರೆ ನಮ್ಮ ಶರೀರದ ರೂಕ್ಷತೆ ಜಾಸ್ತಿ ಆಗಿದೆ, ಡ್ರೈನೆಸ್ ಜಾಸ್ತಿ ಆಗಿದೆ ಅಂತೇಳಿ ಅರ್ಥ. ನೀ ಜಾಯಿಂಟ್ ಎಲ್ಲ ಡ್ರೈ ಆಗಿದೆ, ಅದರಲ್ಲಿ ಅಂತ ಲಿಕ್ವಿಡ್ ಎಲ್ಲ ಒಣಗಿದೆ, ಅದರಲ್ಲಿ ಫ್ಲೂಯಿಡ್ ಇರ್ತದೆ ಒಂದು ಜಾಯಿಂಟಲ್ಲಿ. ಆ ಫ್ಲೂಯಿಡ್ ಡ್ರೈ ಆಗಿ ನಮ್ಮ ನೀ ಜಾಯಿಂಟಿನ ವೇರಿಯಂಟೇಜ್ ಜಾಸ್ತಿ ಆಗಿ ನೋವು ಜಾಸ್ತಿ ಆಗ್ತದೆ. ಸೊ ಆದಷ್ಟು ಡ್ರೈ ಐಟಮ್ಸ್ ಕಮ್ಮಿ ಮಾಡಬೇಕು. ನಮ್ಮ ಆಹಾರದಲ್ಲಿ ಆದಷ್ಟು ಸ್ನಿಗ್ಧ ಆಹಾರ ಜಾಸ್ತಿ ಇರಬೇಕು, ಅದು ಸ್ನಿಗ್ಧತೆ ಜಾಸ್ತಿ ಇರಬೇಕು, ಎಣ್ಣೆ ಅಂಶ ಜಾಸ್ತಿ ಇರಬೇಕು. ಸೊ ಇದರಿಂದ ನೀ ಜಾಯಿಂಟ್ ಪೇಯ್ನ್ ಕಮ್ಮಿ ಆಗ್ತದೆ. ಎಣ್ಣೆ ಅಂಶ ಜಾಸ್ತಿ ಇದ್ದಷ್ಟು. ಡ್ರೈ ಆದಷ್ಟು ಪೇಯ್ನ್ ಜಾಸ್ತಿ ಆಗ್ತದೆ. ಇದಲ್ಲದೆ ತುಪ್ಪದ ಸೇವನೆ, ಎಣ್ಣೆಯ ಸೇವನೆ ಒಂದು ಲಿಮಿಟೆಡ್ ಅಮೌಂಟಲ್ಲಿ ಮಾಡೋದ್ರಿಂದ ನಾವು ನೀ ಜಾಯಿಂಟನ್ನು ಪೇಯ್ನನ್ನು ಕಮ್ಮಿ ಮಾಡ್ಬೋದು. ಸರ್, ಈ ಮುಂದಿನ ಪ್ರಶ್ನೆ, ಯಾಕೆಂದರೆ ಈ ಮಂಡಿ ನೋವುಗಳು ಬರುವಾಗ ಮನೆಯಲ್ಲಿ ಏನಾದರೂ ಮಾಡಲು ಚಿಕಿತ್ಸೆ ಇದೆಯಾ? ಯಾಕಂದರೆ ಅನೇಕರು ಈಗ ಮನೆಯಲ್ಲಿ ಒಂದು ಮಂಡಿ ನೋವು ಬರ್ತದೆ, ಈಗ ಆಗಲೇ ಒಂದು ಆಸ್ಪತ್ರೆಗೆ ಹೋಗಲಿಕ್ಕೆ ತುಂಬ ದೂರ, ಇಂಥ ಒಂದು ಮಂಡಿ ನೋವು ಮನೆಯಲ್ಲಿ ಆಸ್ಪತ್ರೆಗೆ ಹೋಗಲೇಬೇಕು, ವೈದ್ಯರ ಸಲಹೆ ಕೇಳಲೇಬೇಕು, ಆದರೂ ಮನೆಯಲ್ಲಿ ಮಾಡುವ ಮದ್ದುಗಳೇನಾದ್ರು ಚಿಕಿತ್ಸೆ ಇದೆಯಾ? ಯಾಕಂದ್ರೆ ಬರದ ಹಾಗೆ ಅಥವಾ ಬಂದ ಮೇಲೆ ಅಥವಾ ಬರುವುದಕ್ಕೆ ಮೊದಲೇ ಈಗಲೇ ಅದನ್ನು ಯಾವ ರೀತಿ ಅಥವಾ ಬಂದ ಮೇಲೆ ಯಾವ ರೀತಿ ಅದರ ಮದ್ದುಗಳು? ಸಾಮಾನ್ಯವಾಗಿ ಫ್ರ್ಯಾಕ್ಚರು ಅಥವಾ ಮೆನಿಸ್ಕಲ್ ಟೇರು ಇಂಥದ್ದಕ್ಕೆ ಮನೆಯಲ್ಲಿ ಮಾಡುವಂಥದ್ದು ಎಂತ ಇಲ್ಲ. ನಾಗಲೇ ಹೇಳಿದಾಗೆ ಒಂದು ಐಸ್ ಪ್ಯಾಕ್ ಮಾಡ್ಬೋದು, ಇಲ್ಲ ಕಂಪ್ರೆಸ್ ಮಾಡ್ಬೋದು, ಇಲ್ಲ ಎಲಿವೇಟ್ ಮಾಡ್ಬೋದು. ಮನೇಲಿ ಯಾವುದೇ ಕಾರಣದಿಂದ ಬಿದ್ದು ಅಲ್ಲಿ ರಪ್ಚರ್ ಆಗಿದೆ ಅಂತ ಒಂದು ಡೌಟ್ ಬಂದರೆ ಕೂಡಲೇ ಮನೆಯಲ್ಲಿ ಫ್ರಿಜ್ಜಿನಲ್ಲಿ ಐಸ್ ಕ್ಯೂಬ್ಸ್ ಇರ್ತದೆ, ಐಸ್ ಕ್ಯೂಬ್ ಅಂತಂದು ಅಲ್ಲಿ ಪ್ಯಾಕ್ ಮಾಡಿ ಅದನ್ನು ಕ್ಲೋಸ್ ಮಾಡಬೇಕು. ಇಲ್ಲ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಿದರೆ ಅದನ್ನು ಟೈಟ್ ಬ್ಯಾಂಡೇಜ್ ಮಾಡಿ ಕಂಪ್ರೆಸ್ ಮಾಡಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು, ಫ್ರ್ಯಾಕ್ಚರ್ ಅಥವಾ ಟೇರ್ ಇದ್ದಲ್ಲಿ. ಈ ಡಿಸೀಸ್ ಇದ್ದಲ್ಲಿ, ಸಂಧಿವಾತ ಇದ್ದಲ್ಲಿ, ನಾವು ಸಂಧಿವಾತದಿಂದ ಹೋಗುವ ಒಂದು ಡಿಸೀಸಿಗೆ ಹೋಗುವ. ಸಂಧಿವಾತ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ, ಮೈಯ ಡ್ರೈನೆಸ್, ಶರೀರದ ಡ್ರೈನೆಸ್ ಹೆಚ್ಚಾಗುವಂಥದ್ದು. ಸೊ ಆದಷ್ಟು ನಾವು ವಾತಹರ ಚಿಕಿತ್ಸೆ ಮಾಡಬೇಕು. ವಾತವನ್ನು ಕಮ್ಮಿ ಮಾಡಲಿಕ್ಕೆ ಆದಷ್ಟು ಪ್ರಯತ್ನ ಮಾಡಬೇಕು, ರೂಕ್ಷತೆಯನ್ನು ಕಮ್ಮಿ ಮಾಡಲಿಕ್ಕೆ ಆದಷ್ಟು ಪ್ರಯತ್ನ ಮಾಡಬೇಕು. ಮೊದಲೇ ನಾವು ನೋಡೋದಾದರೆ, ಹೊರಗಿಂದ ನೋಡೋದಾದ್ರೆ ಒಂದು ಮಸಾಜ್. ಸೊ ಯಾವಾಗ ನಾವು ಇದನ್ನು ಸಂಧಿವಾತ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದರೆ ಅಲ್ಲಿ ಸ್ವೆಲ್ಲಿಂಗ್ ಅಂತ ಇರಬಾರ್ದು. ಜಾಯಿಂಟಲ್ಲಿ ಸ್ವೆಲ್ಲಿಂಗ್ ಇರಬಾರ್ದು, ಯಾವುದೇ ರೀತಿಯ ಸ್ವೆಲ್ಲಿಂಗ್ ಇರಬಾರ್ದು. ನೋವು ಇರಬೇಕು, ನೋವು, ಖಾಲಿ ನೋವು, ಸ್ವೆಲ್ಲಿಂಗ್ ಇಲ್ಲ. ನಡೆಯುವಾಗ ಸೌಂಡ್ ಬರುವಂಥದ್ದು, ಕಾಲು ಮಾಡಿಸಿ ಬಿಡಿಸುವಾಗ ಸೌಂಡ್ ಬರುವಂಥದ್ದು, ಕೆಲವು ಮೂಳೆಯಲ್ಲಿ ಕಟ್ ಸೌಂಡ್ ಬರ್ತದೆ ಕೆಲವು ಜನರಿಗೆ. ಸೊ ಅಂಥ ನೋವು, ಅಂಥ ಸೌಂಡು ಮತ್ತು ನೋವು ಇಂಥದ್ದಿದ್ರೆ ಅದು ಸಂಧಿವಾತ ಅಂತ ಹೇಳ್ತೇವೆ. ಇದಕ್ಕೆ ನಾವು ಮಸಾಜ್ ಮಾಡ್ಬೋದು, ಎಳ್ಳೆಣ್ಣೆಯಿಂದ ಮಸಾಜ್ ಮಾಡ್ಬೋದು. ಇಲ್ಲ ಲಕ್ಕಿ ಸೊಪ್ಪು ಅಂತ ಸಿಗ್ತದೆ, ನೆಕ್ಕಿ ಸೊಪ್ಪು ಅಥವಾ ಲಕ್ಕಿ ಸೊಪ್ಪು ಅಂತ ಸಿಗ್ತದೆ, ನಿರ್ಗುಂಡಿ ಅಂತ ಹೇಳ್ತೇವೆ. ಅದರಿಂದ ಎಣ್ಣೆ ತಯಾರಿಸಿ ಅದರಿಂದ ನಾವು ಮಸಾಜ್ ಮಾಡ್ಬೋದು. ಮಸಾಜ್ ಮಾಡಿ ಬಿಸಿನೀರಿಂದ ಸ್ಟೀಮ್ ಕೊಡುವಂಥದ್ದು. ಡೈರೆಕ್ಟ್ ಸ್ಟೀಮ್ ಕೊಡೋದಾದರೆ ಒಳ್ಳೆಯದು. ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಬಿಸಿನೀರು ಹಾಕುವಂಥದ್ದು, ಸ್ವಲ್ಪ ಜಾಸ್ತಿ ಬಿಸಿನೀರು ಹಾಕುವಂಥದ್ದು. ಇಲ್ಲ ಟವೆಲನ್ನು ಬಿಸಿನೀರಿಗೆ ಅದ್ದಿ ಅದನ್ನು ಹಿಂಡಿ ಅದರಿಂದ ಶಾಖ ಕೊಡುವಂಥದ್ದು, ಇಂಥ ವ್ಯವಸ್ಥೆ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಕೆಲವೊಂದು ಸೊಪ್ಪುಗಳು ಸಿಗ್ತದೆ, ನೀರ್ಗುಂಡಿ ಸೊಪ್ಪು ಮತ್ತು ಈ ಹಲಸಿನ ಎಲೆ ಇಂಥದ್ದನ್ನು ಕಟ್ ಮಾಡಿ
ಅದನ್ನು ಪೊಟ್ಟಲ್ಲಿ ಕಟ್ಟಿ ಅದನ್ನು ಬಿಸಿ ಮಾಡಿ ಅದರಿಂದ ಶಾಖ ಕೊಡುವಂಥ ಒಂದು ಮನೆಯಲ್ಲಿ ಮಾಡ್ಬೋದು. ಸಾಮಾನ್ಯವಾಗಿ ನಾ ಹೇಳೋದಾದರೆ ಎಣ್ಣೆ ಹಚ್ಚಿ ಬಿಸಿನೀರು ಹಾಕುವಂಥದ್ದು ಸಾಕು. ಎಳ್ಳೆಣ್ಣೆ ಇರ್ಬೋದು, ಬೇರೆ ಎಣ್ಣೆಗಳು ಬೇಡ, ಎಳ್ಳೆಣ್ಣೆ ಸಾಕು. ಇದು ಬಿಟ್ಟರೆ ಆಮವಾತದಲ್ಲಿ ನೋಡೋದಾದರೆ ಆಮವಾತದಲ್ಲಿ ಸ್ಟಿಫ್ನೆಸ್ ಹೆಚ್ಚು. ಸೊ ಸ್ಟಿಫ್ನೆಸ್ ಬರಲಿಕ್ಕೆ ಅಂಥೇಳಿ ಇಲ್ಲಿ ಎಣ್ಣೆ ಹಚ್ಚಬಾರ್ದು. ಆಮವಾತ ಅಂಥೇಳಿ ಸ್ಟಿಫ್ನೆಸ್ ಇರ್ತದೆ, ಆದರೆ ಸಂಧಿವಾತದಲ್ಲಿ ಸ್ಟಿಫ್ನೆಸ್ ಇರೋದಿಲ್ಲ, ಕಾಲು ಹಿಡ್ಕೊಳ್ಳೋದಿಲ್ಲ. ಇಲ್ಲಿ ಹಿಡ್ಕೊಳ್ತದೆ, ಹಿಡ್ಕೊಂಡದ್ದು ಮತ್ತೆ ಬಿಡಿಸ್ಲಿಕ್ಕೆ ಕಷ್ಟ ಆಗ್ತದೆ. ಇಲ್ಲಿ ಮತ್ತೊಂದು ಸ್ವೆಲ್ಲಿಂಗ್ ಇರ್ತದೆ, ಇಲ್ಲಿ ಮಂಡಿಯಲ್ಲಿ ಊತ ಇರ್ತದೆ. ಮತ್ತು ಸಂಧಿವಾತದಲ್ಲಿ ಬರೀ ಮಂಡಿಯಲ್ಲಿ ಮಾತ್ರ ಅಲ್ಲ, ಇಡೀ ಶರೀರದಲ್ಲಿ ಕೂಡ ನೋವು ಇರ್ತದೆ. ನಮ್ಮ ಶೋಲ್ಡರ್ ಜಾಯಿಂಟ್ ಇರ್ಬೋದು, ಇಲ್ಲ ಕೈಯ ಜಾಯಿಂಟ್ಗಳಿರ್ಬೋದು, ಎಲ್ಲ ಕಡೆ ಕೂಡ ನೋವಿರ್ತದೆ. ಸೊ ಇಂಥದ್ರಲ್ಲಿ ಎಂತ ಮಾಡಬೇಕಂತ ಹೇಳಿ ಎಣ್ಣೆ ಹಚ್ಚಬಾರ್ದು ಶರೀರದಕ್ಕೆ. ಅಲ್ಲಿ ವೃಕ್ಷ ಸ್ವೇದನ ಮಾಡಬೇಕು. ವೃಕ್ಷ ಸ್ವೇದನ ಅಂತ ಎಣ್ಣೆ ಹಚ್ಚದೆ ಸ್ಟೀಮ್ ಕೊಡುವಂಥದ್ದು. ಇಲ್ಲಿ ಉಪ್ಪಿನ ಶಾಖ ತುಂಬ ಮುಖ್ಯವಾದ್ದು. ಉಪ್ಪಿನ ಶಾಖ ಅಂತ ಹೇಳಿದ್ರೆ ಉಪ್ಪನ್ನು ನೀರಲ್ಲಿ ಅಲ್ಲ, ಉಪ್ಪನ್ನು ನೀರಲ್ಲಿ ಅಲ್ಲ, ಉಪ್ಪನ್ನು ಒಂದು ಬಾಣಲೆಯಲ್ಲಿ ತಗೊಳ್ಳೋದು, ಪಾತ್ರೆಯಲ್ಲಿ ತಗೊಳ್ಳೋದು, ಅದನ್ನು ಬಿಸಿ ಮಾಡಬೇಕು, ಫ್ರೈ ಮಾಡಬೇಕು. ಉಪ್ಪನ್ನು ಫ್ರೈ ಮಾಡಬೇಕು. ಉಪ್ಪು ಇಲ್ಲ ಮರಳು ಆಗ್ತದೆ, ಅದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಿ ಅದನ್ನು ಒಂದು ಬಟ್ಟೆಯಲ್ಲಿ ಪೊಟ್ಟಲಿಯಾಗಿ ಕಟ್ಟಿ ಮಂಡಿಗೆ ಅದನ್ನು ಶಾಖ ಕೊಡುವಂಥದ್ದು. ಮರಳು ಅಥವಾ ಉಪ್ಪನ್ನು ಶಾಖ ಕೊಡುವಂಥದ್ದು. ಅದು ಸ್ವೆಲ್ಲಿಂಗು ಮತ್ತು ಸ್ಟಿಫ್ನೆಸ್ ಇದ್ದಲ್ಲಿ ಮಾತ್ರ ಮಾಡಬೇಕು. ಸ್ವೆಲ್ಲಿಂಗು ಸ್ಟಿಫ್ನೆಸ್ ಇಲ್ಲ, ಬರೀ ನೋವು ಅಂತ ಹೇಳಿದ್ರೆ ಜಾಸ್ತಿ ಆಗ್ತದೆ. ಅದಕ್ಕೆ ನಾನು ಹೇಳೋದು, ವೈದ್ಯರ ಹತ್ರ ಹೋಗಿ ಇದು ಯಾವ ರೀತಿಯದ್ದು ಅಂತ ತಿಳ್ಕೊಂಡು ಮತ್ತೆ ಟ್ರೀಟ್ಮೆಂಟ್ ಮಾಡುವಂಥದ್ದು ಒಳ್ಳೆಯದು. ಇಲ್ಲದಿದ್ದರೆ ನೀವು ಸಂಧಿವಾತ ಆಮವಾತಕ್ಕೆ ಮಾಡಿದರೆ, ಆಮವಾತ ಸಂಧಿವಾತಕ್ಕೆ ಮಾಡಿದರೆ ನೋವು ಜಾಸ್ತಿ ಆಗ್ತದೆ. ಅದಕ್ಕೆ ಕರೆಕ್ಟ್ ಯಾವುದು ಅಂತ ನೋಡಿ ಮತ್ತೆ ಟ್ರೀಟ್ಮೆಂಟ್ ಮಾಡುವಂಥದ್ದು ಒಳ್ಳೆಯದು. ಇದಲ್ಲದೆ ಆಹಾರ ಸೇವನೆ ನಾನು ಹೇಳಿದೆ, ನೀರಿಗೆ ಶುಂಠಿ ಹಾಕಿ ಕೊಚ್ಚಿ ತಗೊಳ್ಳುವಂಥದ್ದು, ಇಲ್ಲ ಜೀರಿಗೆ ಹಾಕಿ ಕೊಚ್ಚಿ ತಗೊಳ್ಳುವಂಥದ್ದು, ಸುಲಭವಾಗಿ ಜೀರ್ಣವಾಗುವಂಥ ಆಹಾರ ಸೇವನೆ, ಇದನ್ನು ಮಾಡಬಹುದು. ಪ್ರಿಯ ವೀಕ್ಷಕರೇ, ಈವರೆಗೆ ಬೇರೆ ಬೇರೆ ರೀತಿಯ ಮಂಡಿ ನೋವುಗಳು, ಒಂದು ಮಂಡಿ ನೋವು ಬರುವಾಗ ಬೇರೆ ಬೇರೆ ರೀತಿಯ ಅಂತ ಮಂಡಿ ನೋವುಗಳನ್ನು ಕಾಣಲಿಕ್ಕೆ ಸಾಧ್ಯ. ಯಾಕೆಂದರೆ ಖಾಲಿ ನಾವು ಹೇಳ್ತೇವೆ ಸಿಂಪಲಾಗಿ ಮಂಡಿ ನೋವು, ಅದು ಯಾವ ಮಂಡಿ ನೋವು ಹೇಗೆ ಬಂದಿದೆ ಅದರ ಅರಿವು ನಮಗೆ ಇರುವುದಿಲ್ಲ. ಆದರೆ ಇವತ್ತು ನಮ್ಮ ಡಾಕ್ಟರ್ ಸರ್ ರವಿ ಭಟ್, ತುಂಗ ಕ್ಲಿನಿಕ್, ಶಂಕರಪುರ, ಇವರ ಮೂಲಕ ನಾವು ತಿಳಿದುಕೊಂಡಿದ್ದೇವೆ ಈ ಮಂಡಿ ನೋವು ಯಾವ ರೀತಿಯಲ್ಲಿ ಬರ್ತದೆ, ಅದಕ್ಕೆ ನಾವು ಯಾವ ರೀತಿ ಚಿಕಿತ್ಸೆಗಳನ್ನು ಪಡೆದುಕೊಳ್ಬೋದು. ನಾವು ಅದನ್ನು ಸಿಂಪಲಾಗಿ ಮಂಡಿ ನೋವು ಬಂತು, ಬೆಳಿಗ್ಗೆ ಬಂತು, ಸಂಜೆ ಇಲ್ಲ ನಾವು ಡಾಕ್ಟ್ರ್ ಬಳಿಗೆ ಹೋಗಿ ಬೇಕಾದ ಸಲಹೆಗಳನ್ನು ತೆಗೆದುಕೊಂಡು ಅದಕ್ಕೆ ಸರಿಯಾದ ಮದ್ದುಗಳನ್ನು ಮಾಡಿದರೆ ಮಾತ್ರ ನಾವು ನಮ್ಮ ಮಂಡಿ ನೋವುಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಮತ್ತು ಯಾವ ರೀತಿ ನಾವು ಈ ಮಂಡಿ ನೋವು ಬಾರದಾಗೆ ನಾವು ವೈಯಕ್ತಿಕವಾಗಿ ಏನೆಲ್ಲ ಮಾಡಬೇಕು ಎಲ್ಲವನ್ನು ವಿವರವಾಗಿ ತಿಳಿಯಪಡಿಸಿದ್ದಾರೆ ಪ್ರಿಯರೇ. ಇದರಿಂದ ಈ ಒಂದು ವಿಷಯವನ್ನು ಕೇಳಿಕೊಳ್ಳುವಂಥ ಸಮಯದಲ್ಲಿ ನಿಮಗೆ ಇದು ತುಂಬ ಪ್ರಯೋಜನವಾಗಿದೆ. ಮತ್ತು ಇದನ್ನು ನೀವು ಅನುಸರಿಸಿದರೆ ನಿಮ್ಮ ಮಂಡಿ ನೋವುಗಳು ಯಾರಿಗಾದರೂ ಈ ಒಂದು ಸಮಯದಲ್ಲಿ ಆಸರೆ ಟಿವಿಯನ್ನು ವೀಕ್ಷಿಸ್ತಿರುವ ತಮಗೆ ಯಾರಿಗಾದರೂ ಯಾವುದೇ ರೀತಿಯ ಮಂಡಿ ನೋವುಗಳು ಕಾಣಬರುವುದಾದರೆ ನೀವು ಡಾಕ್ಟ್ರ್ ಬಳಿಗೆ ಹೋಗಿ ಅದಕ್ಕೆ ಸರಿಯಾದ ಮದ್ದುಗಳನ್ನು ನೀವು ಮಾಡಿದರೆ ಆ ಮಂಡಿ ನೋವಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಯಾಕಂದರೆ ಅದನ್ನು ಬಿಟ್ಟರೆ ಅದರಿಂದ ಅನೇಕ ರೀತಿಯ ತೊಂದರೆಗೆ ಒಳಗಾಗುತ್ತೇವೆ ಎಂದು ಅವರು ತಿಳಿಯಪಡಿಸಿದರೆ ಪ್ರಿಯರೇ. ಈವರೆಗೆ ಈ ಒಂದು ಮಂಡಿ ನೋವು, ನೀ ಜಾಯಿಂಟ್ ಪೇನ್, ಇದರ ಬಗ್ಗೆ ಅನೇಕ ರೀತಿಯ ಒಂದು ಅರಿವುಗಳನ್ನು, ಇದರ ಒಂದು ವಿಷಯವನ್ನು ನಮಗೆ ತಿಳಿಯಪಡಿಸಿದ್ದಾರೆ. ಅವರನ್ನು ಇನ್ನೊಂದಾವರ್ತಿ ನಮ್ಮ ಆಸರೆ ಟಿವಿಯ ಪರವಾಗಿ ನಾವು ಅವರನ್ನು ವಂದಿಸುವ. ಥ್ಯಾಂಕ್ ಯು ಸರ್. ಪ್ರಿಯ ವೀಕ್ಷಕರೇ, ಮುಂದಿನ ಆರೋಗ್ಯ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಅಥವಾ ಇನ್ನೊಂದು ಆರೋಗ್ಯ ಯಾವ ರೀತಿಯ ಒಂದು ರೋಗ ಇದರ ಬಗ್ಗೆ ನಾವು ತಿಳಿದುಕೊಳ್ಳುವುದಕ್ಕಾಗಿ ಬರುವವರೆಗೆ ಈ ಒಂದು ಆಸರೆ ಟಿವಿಯನ್ನು ವೀಕ್ಷಿಸುತ್ತೀರಿ. ಅಲ್ಲಿಯವರೆಗೆ ವಂದನೆಗಳು.